राधा माधव कुंज बिहारी माधव कुंज बिहारी कुंज बिहारी गोपीजन वल्लभ गिरिवरधारी यशोदानंदन ब्रज जन रंजन यशोदानंदन ब्रज जन रंजन यमुना तीरा वनचारी यमुना तीरा वनचारी राधा माधव कुंज बिहारी जय राधा माधव कुंज बिहारी गोपीजन वल्लभ गिरिवरधारी गोपीजन वल्लभ गिरिवरधारी गोपीजन वल्लभ यशोदानंदन ब्रज जन रंजन यशोदानंदन ब्रज जन रंजन यशोदानंदन ब्रज जन रंजन यमुना तीरा वनचारी यमुना तीरा वनचारी राधा माधव कुंज बिहारी गिरिवरधारी
संकीर्तन की श्रील प्रभुपाद की समवेत भक्तवृंद की श्री श्री गुरु गौरांग की ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरो श्रीयुतापदकमलम् श्रीगुरुन् वैष्णवांश्च श्रीरूपं साग्रजाता सहगणा रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणा ललिता श्रीविशाखान्वितांश्च। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। नमो महावदान्याय कृष्णप्रेमप्रदायते कृष्णाय कृष्णचैतन्य नाम्ने गौरनिधे नमः। हे कृष्णा करुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। साधु साधु राज राधे देखो सदा वदेक बंधु मन्नादन मनिस्तार अन्यां च हस्तश्रवणत्पदादिनितानां नमो भगवते पुरुषाय तुभ्यं। तपस्विनो दानवराः यशस्विनो मनस्विनो मन्त्रविदः क्षेमं न विन्दन्ति विना युदर्पणं तस्मै सुभद्रस्य नमः। हरे कृष्णा हरे कृष्णा। ನೀವೆಲ್ಲ ಕೇಳಿರ್ಬೇಕಲ್ಲ, ಅಧಿಕ ಮಾಸದ ಬಗ್ಗೆ ಎಷ್ಟು ಜನ ಗೊತ್ತಿದೆ? ಅಧಿಕ ಮಾಸ ಅಂತ ಬರುತ್ತೆ 3 ವರ್ಷಕ್ಕೊಂದ್ಸರಿ. ಯಾರಿಗೂ ಗೊತ್ತೇ ಇಲ್ಲ. ನಮಗೆಲ್ಲ ಏನು ಗೊತ್ತು? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಅದಷ್ಟೇ ಗೊತ್ತಿಲ್ಲ. ಯಾಕಂದರೆ ನಾವು ಅಷ್ಟು ಏನಾಗ್ಬಿಟ್ಟಿದ್ದೀವಿ, ನಾವು ಅಷ್ಟು ಪಾಶ್ಚಾತ್ಯರಾಗ್ಬಿಟ್ಟಿದ್ದೀವಿ. ನಮಗೆ ನಮ್ಮ ಸಂಸ್ಕೃತಿ ಬಗ್ಗೆ ಗೊತ್ತೇ ಇಲ್ಲ. ದೀಪಾವಳಿ ಅಂದರೆ ಏನು?
ಬರೀ ಪಟಾಕಿ ಹೊಡೆಯೋದಂದ್ರೆ ದೀಪಾವಳಿ. ಯಾರಾದ್ರೂ ಪಟಾಕಿ ಹೊಡಿಬೇಡ್ರಿ ಅಂದ್ರೆ ಅದಕ್ಕೆ ಸುಮ್ಮನೆ ಬಿಡೋದ ನಾವು. ಏನಕ್ಕೆ ಪಟಾಕಿ ಹಚ್ಚಬೇಕು? ದೀಪ ಹಚ್ಚೋದಂತೂ ಗೊತ್ತಿಲ್ಲ ಜನರಿಗೆ, ಪಟಾಕಿ ಹೊಡೆಯೋದಂತೂ ಗೊತ್ತು. ಅಧಿಕ ಮಾಸ ಅಂತ ಹೇಳಿದು ಪ್ರತಿ 32-33 ತಿಂಗಳಿಗೆ ಒಂದ್ಸಾರಿ ಬರುತ್ತೆ. ಅಧಿಕ ಮಾಸ ಅಂದ್ರೆ ನಮ್ಮ ವೈದಿಕ ಪಂಚಾಂಗದ ಪ್ರಕಾರ 2 ಪ್ರಕಾರದ ಮಾಸಗಳಿದಾವೆ. ಸೂರ್ಯನ ಒಂದು ಭೂಮಿಯ ಸುತ್ತೋದು ಒಂದು, ಆಮೇಲೆ ಚಂದ್ರನೊಂದು. ಚಂದ್ರ ಮಾನ ಯುಗಾದಿ ಅಂತ ಹೇಳ್ತಾರೆ. ಆಮೇಲೆ ಸೂರ್ಯನ ಒಂದು ವರ್ಷ ಏನಿದೆಯಲ್ಲ, ಸೂರ್ಯನ ಒಂದು ವರ್ಷ ಅದು 365 ದಿವಸಕ್ಕೆ ನಾವು ಒಂದು ಕ್ಯಾಲೆಂಡರ್ ಇಯರ್ ಹೇಳ್ತೀವಲ್ಲ. ಆಕ್ಚುಲಿ ನಾವು ನಿಖರವಾಗಿ ಹೇಳ್ಬೇಕಂದ್ರೆ ಸೂರ್ಯನ ಒಂದು ವರ್ಷ ಏನಿದೆಯಲ್ಲ ಅದು 365.24 ಅಂದ್ರೆ ಕಾಲಕ್ಕಿಂತ ಸ್ವಲ್ಪ ಕಡಿಮೆ. ನಿಖರವಾಗಿ ಇನ್ನು ಹೇಳ್ಬೇಕಂದ್ರೆ 365 ದಿವಸ, ಆಮೇಲೆ 5 ಗಂಟೆ 48 ನಿಮಿಷ 46 ಸೆಕೆಂಡ್ ಆದಾಗ ಸೂರ್ಯನ ಒಂದು ಏನಾಗುತ್ತೆ, ಒಂದು ವರ್ಷ ಆಗುತ್ತೆ. ಅದೇ ರೀತಿ ಚಂದ್ರನದು ಒಂದು ವರ್ಷ ಇದೆ. ಅವನ ಸ್ಪೀಡು, ಅವನ ಒಂದು ರೊಟೇಷನ್ ಅದು ಬೇರೆ ಇದೆ. ಅದಕ್ಕೋಸ್ಕರ ಚಂದ್ರನ ಒಂದು ವರ್ಷ ಆಗಕ್ಕೆ ಅದು 354.36 ವರ್ಷ. ಅಂದ್ರೆ 354 ದಿವಸ 8 ಗಂಟೆ 48 ನಿಮಿಷ ಆಗುತ್ತೆ. ಈ ರೀತಿ ಏನಾಗುತ್ತೆ, 65 ಮತ್ತು 54 ಸುಮಾರು ಸ್ವಲ್ಪ 0.02 ಅವರ್ಸ್ ಬಿಟ್ಬಿಟ್ರೆ 11 ದಿವಸದ ವ್ಯತ್ಯಾಸ ಆಗುತ್ತೆ ಇದರಲ್ಲಿ. ನಮಗೆ ಸಂಕ್ರಾಂತಿ ಅಂದ್ರೆ ಗೊತ್ತಲ್ಲ. ಸಂಕ್ರಾಂತಿ ಅಂದ್ರೆ ನಾವೇನ್ ತಿಳ್ಕೊಳ್ತೀವಿ, ಮಕರ ಸಂಕ್ರಾಂತಿ ಅಂದ್ರೆ ಇದು ಪ್ರತಿಯೊಂದು ರಾಶಿಯಲ್ಲಿ ಸೂರ್ಯ ಏನು ಪ್ರವೇಶ ಮಾಡ್ತಾನಲ್ಲ ಅದಕ್ಕೆ ಸಂಕ್ರಾಂತಿ ಅಂತ ಹೇಳಿ. ಜನವರಿ 15 ನಮ್ಗೆಲ್ಲ ಗೊತ್ತು ಮಕರ ಸಂಕ್ರಾಂತಿ. ಅದೇ ರೀತಿ ಪ್ರತಿಯೊಂದು ರಾಶಿಯಲ್ಲಿ ಧನು ರಾಶಿಯಲ್ಲಿ ಧನು ಸಂಕ್ರಾಂತಿ ಆಗುತ್ತೆ, ಮೇಷ ರಾಶಿಯಲ್ಲಿ ಮೇಷ ಸಂಕ್ರಾಂತಿ ಆಗುತ್ತೆ. ಪ್ರತಿ ತಿಂಗಳು ಒಂದು ಏನಾಗ್ತವೆ, ಸಂಕ್ರಾಂತಿ ಆಗುತ್ತೆ. ಸೂರ್ಯ ಒಂದು ರಾಶಿಯನ್ನ ಬಿಟ್ಟು ಇನ್ನೊಂದು ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಅದಕ್ಕೆ ಸಂಕ್ರಾಂತಿ ಅಂತ ಹೇಳ್ತಾರೆ. ಸೂರ್ಯನ ರಾಶಿ ಬದಲಾವಣೆಗೆ ಏನ್ ಹೇಳ್ತಾರೆ, ಸಂಕ್ರಾಂತಿ ಅಂತ ಹೇಳ್ತಾರೆ. ಬರೀ ಕೇವಲ ಮಕರ ಸಂಕ್ರಾಂತಿ ಒಂದು ಇಲ್ಲ, ಕರ್ಕ ಸಂಕ್ರಾಂತಿ, ಮೇಷ ಸಂಕ್ರಾಂತಿ, ಎಲ್ಲ ಧನು ಸಂಕ್ರಾಂತಿ, ಸಿಂಹ ಸಂಕ್ರಾಂತಿ, ಬೇರೆ ಬೇರೆ ರಾಶಿಗಳಲ್ಲಿ ಸೂರ್ಯ ಅವನು ಪ್ರಯಾಣ ಮಾಡಿದಾಗ ಅದೇನಾಗುತ್ತೆ, ಸಂಕ್ರಾಂತಿ ಆಗುತ್ತೆ. ಈ ರೀತಿ ಯಾವ ಮಾಸದಲ್ಲಿ ಸೂರ್ಯ ಪ್ರವೇಶ ಮಾಡೋದಿಲ್ಲಲ್ಲ, ಯಾಕಂದ್ರೆ ಈಗ ಪ್ರತಿ ವರ್ಷ ಏನಾಯ್ತು, 11 ದಿವಸ ಚಂದ್ರನಿಗೆ ಅದು ಎಕ್ಸ್ಟ್ರಾ ಆಯ್ತು. ಈ ರೀತಿ ಸುಮಾರು 29.25 ದಿವಸ ಆದಾಗ, ಕರೆಕ್ಟ್ 30 ದಿವಸ ಆಗೋದಿಲ್ಲ, 29.25 ದಿವಸ ಆದಾಗ ಏನ್ ಮಾಡ್ತಾರೆ, ಆ ಸೂರ್ಯ ಮಾತ್ರ ಚಂದ್ರನ ಒಂದು ಈ ವರ್ಷ ಏನಿದೆಯಲ್ಲ, ಸೌರ ವರ್ಷ ಮತ್ತು ಚಂದ್ರ ವರ್ಷ, ಇವನ್ನೆರಡು ಮ್ಯಾಚ್ ಮಾಡ್ಲಿಕ್ಕೆ ವೈದಿಕ ಪಂಚಾಂಗದಲ್ಲಿ ಅದನ್ನ ಒಂದು ಅಧಿಕ ಮಾಸ ಅಂತ ಹೇಳಿ ಅಲ್ಲಿ ಏನ್ ಮಾಡುತ್ತೆ, ಕೂಡಿಸಲಾಗುತ್ತೆ. ಅಧಿಕ ಮಾಸವನ್ನ ಸೇರಿಸ್ತಾರೆ. ಯಾವ ಮಾಸದಲ್ಲಿ ಸೂರ್ಯನ ಪ್ರವೇಶವಾಗೋದಿಲ್ಲ, ಸಂಕ್ರಾಂತಿ ಆಗೋದಿಲ್ಲ, ಅಲ್ಲಿ ಯಾವುದೇ ರಾಶಿ ಇಲ್ಲ, ಆ ಸಮಯದಲ್ಲಿ ಅದನ್ನ ಅಲ್ಲಿ ಏನುಂಟಾಗೋದಿಲ್ಲ, ಅಲ್ಲಿ ಯಾವುದೇ ಶುಭ ಮುಹೂರ್ತಗಳು ಉಂಟಾಗೋದಿಲ್ಲ. ಅದು ಒಂದು ವಿವಾಹ ಮುಹೂರ್ತ ಇರ್ಬೋದು, ಅದು ವಾಸ್ತುಶಾಂತಿ ಮುಹೂರ್ತ ಇರ್ಬೋದು, ಉತ್ಸವಗಳಿರ್ಬಹುದು, ಯಾವುದೇ ಶುಭ ಮುಹೂರ್ತಗಳು ಆ ಮಾಸದಲ್ಲಿ ಏನಾಗೋದಿಲ್ಲ, ಇರೋದಿಲ್ಲ. ಯಾಕಂದ್ರೆ ಸೂರ್ಯನ ಪ್ರವೇಶ ಆಗಿಲ್ಲ, ಅದರಲ್ಲಿ ರಾಶಿ ಬದಲಾವಣೆ ಆಗಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಏನ್ ಮಾಡಿದ್ರು, ಅಲ್ಲಿ ಯಾವುದೇ ಒಂದು
ಮಂಗಳಕರವಾದ ಮುಹೂರ್ತಗಳಿಲ್ಲ ಅಂತ ಹೇಳ್ಬಿಟ್ಟು ಮಲಮಾಸ ಅಂತ ಹೇಳಿ ಎಲ್ಲರೂ ಅದನ್ನು ತ್ಯಾಗ ಮಾಡ್ಬಿಟ್ಟು, ಪ್ರತಿಯೊಂದು ಮಾಸಗಳಿಗೇನಿದೆ, ಪ್ರತಿಯೊಂದು ಮಾಸಗಳಿಗೆ ಒಬ್ರು ಸ್ವಾಮಿ ಇದ್ದಾರೆ. ನಾವು ಈಗ ಕೇಶವ ಮಾಸ, ನಾರಾಯಣ ಮಾಸ, ಗೋವಿಂದ ಮಾಸ, ಪದ್ಮನಾಭ ಮಾಸ, ಈ ರೀತಿ ಎಲ್ಲ ಪ್ರತಿಯೊಂದು ಮಧುಸೂದನ ಮಾಸ, ತ್ರಿವಿಕ್ರಮ ಮಾಸ ಅಂತ ಪ್ರತಿಯೊಂದು ಮಾಸಗಳಿಗೆ ಏನಿದ್ದಾರೆ ಒಬ್ರು ಅಧಿಪತಿ ಇದ್ದಾರೆ. ಪ್ರತಿಯೊಂದು ಮಾಸಗಳಿಗೆ ಒಬ್ಬರು ಅಧಿಪತಿ ಇದ್ದಾರೆ. ಆದ್ರೆ ಈ ಮಾಸದಲ್ಲಿ ಸಂಕ್ರಾಂತಿ ಉಂಟಾಗದಿರೋ ಕಾರಣ, ಯಾವುದೇ ಒಂದು ಶುಭ ಮುಹೂರ್ತಗಳಿದೆ ಕಾರಣ ಎಲ್ಲರೂ ಏನ್ ಮಾಡಿದ್ರು, ಇದನ್ನ ದೂರ ಇಟ್ರು, ತ್ಯಾಗ ಮಾಡಿದ್ರು. ಋಷಿಮಣಿಗಳು ಆಗ್ಲಿ, ಸಾಮಾನ್ಯ ಜನರಾಗ್ಲಿ ಈ ಮಾಸದಲ್ಲಿ, ಯಾಕಂದ್ರೆ ಯಾವುದೇ ಶುಭ ಮುಹೂರ್ತಗಳನ್ನ ಮಾಡೋ ಹಾಗಿಲ್ಲ, ವಿವಾಹಗಳನ್ನು ಮಾಡೋ ಹಾಗಿಲ್ಲ, ಎಲ್ಲ ನಿಷ್ಫಲ ಆಗುತ್ತೆ. ಏನೋ ಭೌತಿಕ ಕಾರ್ಯಗಳು, ಅದು ಗೃಹ ಪ್ರವೇಶ ಇರಲಿ, ಅದು ಮದುವೆ ವಿವಾಹವಿರಲಿ, ಯಾವುದೇ ಯಜ್ಞ ಯಾಗಾದಿಗಳಿರಲಿ, ಅದೇನು ಮಾಡಿದ್ರು ಅದೆಲ್ಲ ಏನಾಗುತ್ತೆ, ಅದು ನಿಷ್ಫಲವಾಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಏನು ಮಾಡಿದ್ರು, ಈ ಮಾಸವನ್ನ ತಿರಸ್ಕಾರ ಮಾಡೋದು. ಆಗ ಆ ಮಾಸ ತುಂಬಾ ದುಃಖಿತಳಾಗಿ ಅವಳು ನನಗೆ ಒಂದು ಆಶ್ರಯ ಬೇಕು ಅಂತ ಹೇಳಿ ಅವಳು ಭಗವಂತನ ಹತ್ರ ಹೋಗ್ತಾಳೆ. ಎಲ್ಲಿ? ವೈಕುಂಠ ಲೋಕಕ್ಕೆ ಹೋಗ್ತಾರೆ. ವೈಕುಂಠ ಲೋಕದಲ್ಲಿ ಹೋಗಿ ಭಗವಂತ ಶ್ರೀ ನಾರಾಯಣನಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ. ಏನು, ನನ್ನನ್ನ ಯಾರು ಸ್ವೀಕಾರ ಮಾಡ್ತಾ ಇಲ್ಲ, ಯಾರು ಮಹತ್ವವನ್ನು ಕೊಡ್ತಾ ಇಲ್ಲ. ಇದು ಏನು, ಈ ಒಂದು ಮಾಸ ಏನಿದೆ ಇದು ಮಹತ್ವಹೀನವಾಗಿದೆ, ಇದು ಅಶುಭವಾಗಿದೆ, ಇದು ವ್ಯರ್ಥವಾಗಿದೆ ಅಂತ ಹೇಳಿ ನನಗೆಲ್ಲರೂ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ, ನಾನು ನನ್ನ ಒಂದು ಅಸ್ತಿತ್ವಕ್ಕೆ ಯಾರು ಆಶ್ರಯವೇ ಇಲ್ಲ ಅಂತ ಹೇಳಿ ಅವಳು ತನ್ನ ಗೋಳನ್ನು ತೋರಿಸ್ಕೊಂಡ ಭಗವಂತ ವಿಷ್ಣುವಿನ. ಆ ಸಮಯದಲ್ಲಿ ಭಗವಂತ ಏನ್ ಮಾಡ್ತಾರೆ, ನಾರಾಯಣ ಅವ್ರು ಹೇಳ್ತಾರೆ, ಆಯ್ತು, ನಾನು ನಿನ್ನ ಏನ್ ಮಾಡ್ತೀನಿ, ನಾನು ಒಂದು ವಿಶೇಷ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತೀನಿ. ಯಾರ ಹತ್ರ ಹೋಗೋದ್ರಿಂದ ಎಲ್ಲ ಏನಾಗುತ್ತೆ, ಎಲ್ಲವೂ ಶುಭವಾಗುತ್ತೆ, ಎಲ್ಲವೂ ಮಂಗಳಕರವಾಗುತ್ತೆ ಅಂತ. ಆಗ ಅವರು ವೈಕುಂಠದಿಂದ ಕೃಷ್ಣ ಲೋಕಕ್ಕೆ, ಗೋಲೋಕ ವೃಂದಾವನಕ್ಕೆ ಈ ಮಲಮಾಸದ ಸಮೇತ ನಾರಾಯಣ ದೇವರು ಹೋಗ್ತಾರೆ. ಅಲ್ಲಿ ಭಗವಂತನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ ಹೇಳ್ತಾರೆ, ನನ್ನ ಯಾರು ಆಶ್ರಯವನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಎಲ್ಲವೂ ಮಂಗಳಕರ ಮಾಡುವಂತ ಒಂದು ಆಶೀರ್ವಾದವನ್ನು ನಾನು ನೀಡ್ತೇನೆ. ಆಮೇಲೆ ಇದಕ್ಕೆಲ್ಲರೂ ಮಲಮಾಸ, ಅಶುಭ ಮಾಸ, ವ್ಯರ್ಥವಾದ ಮಾಸ ಅಂತ ಹೇಳಿ ಏನು ತ್ಯಾಗ ಮಾಡಿದ್ರು, ಅದಕ್ಕೆ ಭಗವಂತ ಹೇಳ್ತಾರೆ, ಇಲ್ಲ, ನಾನು ಸ್ವಯಂ ಈ ಮಾಸದ ನಾನೇನಾಗ್ತೇನೆ, ಅಧಿಪತಿ ಆಗ್ತೇನೆ. ಮತ್ತೆ ಇನ್ನ ಮೇಲೆ ಯಾರು ಇದಕ್ಕೆ ಮಲಮಾಸ ಅಂತ ಹೇಳೋ ಆಗಿಲ್ಲ. ನಾನು ಸ್ವಯಂ, ನಾನು ಪುರುಷೋತ್ತಮ, ನಾನೇನ್ ಮಾಡ್ತೀನಿ, ನನ್ನ ಒಂದು ಹೆಸರನ್ನ ಏನ್ ಮಾಡ್ತೀನಿ, ಈ ಮಾಸಕ್ಕೆ ಕೊಡ್ತೀನಿ ಅಂತ ಹೇಳಿ ಭಗವಂತ ಹೇಳಿ ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಈ ಮಾಸದಲ್ಲಿ ಪ್ರತೀತಿ ಇರುವ ಹಾಗೆ ಯಾವುದೇ ಭೌತಿಕ ಕಾರ್ಯಗಳನ್ನ ಮಾಡಿದ್ರೆ ಏನೂ ಅದು ಫಲ ಸಿಗೋದಿಲ್ಲ. ಭೌತಿಕ ಕಾರ್ಯಗಳಂದ್ರೆ ಏನು, ವಿವಾಹ, ಮುಂಜುವಿ, ಗೃಹ ಪ್ರವೇಶ, ಅವೆಲ್ಲ ನಿಷ್ಫಲವಾಗ್ತವೆ. ಆದ್ರೆ ಯಾರು ಈ ಮಾಸದಲ್ಲಿ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡ್ತಾರೆ, ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿದವ್ರಿಗೆ ಏನಾಗುತ್ತೆ, ಅವರಿಗೆ ನನಗೆ ಅತ್ಯಂತ ಪ್ರಿಯಕರವಾದ ಮಾಸ ಕಾರ್ತಿಕ ಮಾಸ ಇದೆ ಅಲ್ಲ, ಆ ಮಾಸದಲ್ಲಿ ಏನು ಆಧ್ಯಾತ್ಮಿಕ ಸಾಧನೆ, ಭಜನೆ, ಸೇವೆ, ದಾನ, ತಪಸ್ಸು ಇದನ್ನೆಲ್ಲ ಮಾಡ್ತಾರೆ. ಅದಕ್ಕಿಂತ 1000 ಪಟ್ಟು ಹೆಚ್ಚು ಲಾಭ ಈ ಮಾಸದಲ್ಲಿ ಸಿಗುತ್ತೆ. ಆ ರೀತಿ ಅವರು ಅದಕ್ಕೆ ಏನ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಅವರು ತಮ್ಮದೇ ಆದ ಹೆಸರನ್ನು ಕೊಡ್ತಾರೆ, ಪುರುಷೋತ್ತಮ ಮಾಸ ಅಂತ. ಈ ಮಲ ಮಾಸ ಅವರು ತಮ್ಮದೇ ಆದ ಒಂದು ಆಶ್ರಯವನ್ನು ಕೊಟ್ಟು ಅದಕ್ಕೆ ಆಶೀರ್ವದಿಸ್ತಾರೆ. ಆಮೇಲೆ
ಪದ್ಮಪುರಾಣದಲ್ಲಿ ಇದರ ಒಂದು ಮಹಾತ್ಮೆ ಬರುತ್ತೆ. ಅಲ್ಲಿ ಹೇಳಾಗಿದೆ, ಈ ಪುರುಷೋತ್ತಮ ಅಧಿಕ ಮಾಸದಲ್ಲಿ ಅಂದ್ರೆ ಇದರ ವಿಶೇಷತೆ ಏನಂದ್ರೆ ನೋಡಿ, 12 ತಿಂಗಳೆಲ್ಲ ಇದೆ. ನಾವು ಈ ಮನುಷ್ಯ ಜೀವನ ತಗೊಳ್ತೀವಿ, 12 ತಿಂಗಳೆಲ್ಲ ಅನೇಕ ಕಾರ್ಯಗಳನ್ನು ನಾವು ಮಾಡ್ತೀವಿ. ಆದ್ರೆ ಈ ಪುರುಷೋತ್ತಮ ಮಾಸದಲ್ಲಿ ಭೌತಿಕ ಕಾರ್ಯಗಳು ಯಾವುದೂ ಫಲ ಕೊಡೋದಿಲ್ಲ, ನಿಷ್ಫಲವಾಗ್ತವೆ. ಅದಕ್ಕೆ ಇದು ನಮಗೆಲ್ಲರಿಗೂ ಇದೊಂದು ನಮಗೆ ರಿಮೈಂಡರ್. ಇದು ಏನು, ನಾವು ಈ ಶರೀರಕ್ಕೋಸ್ಕರ ಎಲ್ಲ ಮಾಡ್ತೀವಿ. ಅದಕ್ಕೋಸ್ಕರ ಒಳ್ಳೆಯ ಬಟ್ಟೆ ಕೊಡ್ತೀವಿ, ಒಳ್ಳೆಯ ಶೃಂಗಾರ ಮಾಡ್ತೀವಿ, ಒಳ್ಳೆ ಜಾಬ್ ನೋಡ್ತೀವಿ, ಒಳ್ಳೆ ಗಳಿಸ್ತೀವಿ, ಒಳ್ಳೆ ತಿಂತೀವಿ, ಎಲ್ಲ ಮಾಡ್ತೀವಿ. ಆದರೆ ನಾವು ನಮ್ಮ ಆತ್ಮಕ್ಕೋಸ್ಕರ ಏನೂ ಮಾಡ್ತಾ ಇಲ್ಲ. ನಿಜವಾದ ನಮಗೋಸ್ಕರ ನಾವು ಏನೂ ಮಾಡ್ತಾ ಇಲ್ಲ. ಈ ಪುರುಷೋತ್ತಮ ಅಧಿಕ ಮಾಸದಲ್ಲಾದರೂ ಹೇಳಾಗಿದೆ, ನಾವೇನು ಮಾಡಬೇಕು, ನಾವು ಆತ್ಮೋದ್ಧಾರಕ್ಕೋಸ್ಕರ ನಾವು ಕಾರ್ಯರತರಾಗಬೇಕು. ನಮ್ಮ ಒಂದು ಚೇತನೆ ಏನಿದೆ, ಕಾನ್ಸಿಯಸ್ನೆಸ್, ಪ್ರಜ್ಞೆ ಏನಿದೆ, ಅದನ್ನ ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ನಾವು ಏನು ಮಾಡಬೇಕು, ನಾವು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಾವು ತೊಡಗಿಕೊಳ್ಬೇಕು. ಈ ಜಗತ್ತಿನಲ್ಲಿ ಅನೇಕ ಜನರು ಏನಿದಾರಲ್ಲ, ಅವರು ಈ ಅಧಿಕ ಮಾಸದ ವ್ರತ ಗೊತ್ತಿಲ್ಲಾರ್ದೆ ಹಾಗೆ ಹೋಗ್ಬಿಟ್ರು. ಈಗ ನಮಗೆ ಗೊತ್ತಾಗ್ತಾ ಇದೆ. ಗೊತ್ತಾದಾಗೂ ಕೂಡ ನಾವು ಈ ವ್ರತ ಆಚರಣೆ ಮಾಡದೇ ಇದ್ರೆ ಈ ಮಾನವ ಜನ್ಮ ಏನಿದೆ ಅದು ವ್ಯರ್ಥವಾಗಿ ಹೋಗುತ್ತೆ. ಅದಕ್ಕೆ ಈ ಅಧಿಕ ಮಾಸದಲ್ಲಿ ಹೇಳಲಾಗಿದೆ, ಕೆಲವೊಂದಿಷ್ಟು ವ್ರತಗಳನ್ನ ನಾವು ಮಾಡಬೇಕು. ಮಾನವ ಜನ್ಮ ನಮಗೆ ಸಿಕ್ಕಿದೆ, ನಾವು ಅದನ್ನ ಪರಿಪೂರ್ಣ ಮಾಡ್ಕೊಳ್ಬೇಕಂದ್ರೆ ಇದು ಒಂದು ಒಳ್ಳೆಯ ಅವಕಾಶ. ಇದು ಮುಖ್ಯವಾಗಿ ಇಲ್ಲಿ ಏನ್ ಮಾಡ್ಬೇಕು, ಯಾರು ಮಾತಾಡ್ತಾರೆ, ಅಧಿಕ ಮಾಸದಲ್ಲಿ ಮುಖ್ಯವಾಗಿ ಹೇಳಲಾಗಿದೆ, ನಾವು ಆ ಪ್ರವಚನ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕಂತ. ನಮ್ಗೆಲ್ರಿಗೂ ಏನು ನಿದ್ದೆ ಅಂದ್ರೆ ಬಹಳ ಪ್ರೀತಿ, ಹೌದಿಲ್ಲ? ಬದ್ಧಿ ಜೀವಿಗಳಿಗೆ ಮಲ್ಕೊಳ್ಳೋದಂದ್ರೆ ಬಹಳ ಪ್ರೀತಿ. ಬ್ರಹ್ಮ ಮುಹೂರ್ತ ಅಂದ್ರೆ ಇದು ಸೂರ್ಯೋದಯದ 1:36 ಮುಂಚೆ. ಒಂದು ಮುಹೂರ್ತ ಅಂದ್ರೆ 48 ನಿಮಿಷ. ಎಷ್ಟು? 48 ನಿಮಿಷ. ಅಂದ್ರೆ ಸೂರ್ಯೋದಯಕ್ಕಿಂತ 2 ಮುಹೂರ್ತ ಮುಂಚೆ 1:36 ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 1:15 ಗಂಟೆ. ಇವತ್ತು 6:15 ಸೂರ್ಯೋದಯ ಇದೆ ಅಂತ. 6:15 ಸೂರ್ಯೋದಯ ಇದೆ ಅಂದ್ರೆ 4:45 ಸ್ಟಾರ್ಟ್ ಆಗುತ್ತೆ ಸೂರ್ಯ. ಇದು ಏನು ಬ್ರಹ್ಮ ಮುಹೂರ್ತ. ಅದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಅದಕ್ಕಿಂತ ಮುಂಚೆ ಹೇಳಿಕಂದ್ರೆ ಆ ಬ್ರಹ್ಮ ಮುಹೂರ್ತದಲ್ಲಾದ್ರೂ ಹೇಳೋದು. ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬಂದು ಮಂಗಳಾರತಿಯನ್ನು ಅಟೆಂಡ್ ಆಗಬೇಕು. ಆಮೇಲೆ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಈ ರೀತಿ ನಮ್ಮ ದಿವಸ ಅದನ್ನು ಪ್ರಾರಂಭ ಮಾಡಬೇಕು. ಭಗವಂತನ ನಾಮಸ್ಮರಣೆ. ಯಾರು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇಲ್ಲ ಅವರು ನಾಮಸ್ಮರಣೆಯನ್ನು ಪ್ರಾರಂಭ ಮಾಡಬೇಕು. ಯಾರು ಈಗಾಗಲೇ ಮಾಡ್ತಾ ಇದ್ದಾರೆ ಅದನ್ನ ಹೆಚ್ಚಿಗೆ ಮಾಡಬೇಕು. ಯಾರು ಈಗಾಗಲೇ 16 ಮಾಲೆ ಮಾಡ್ತಾ ಇದ್ದಾರೆ ಅವ್ರು ಇನ್ನೂ ಹೆಚ್ಚಿಗೆ ಮಾಡಬೇಕು. 20 ಮಾಲೆ, 24, 32 ನಮ್ಗೆ ಸಾಧ್ಯವಿದ್ದಷ್ಟು. ಆದರೆ ಒಂದ್ಸಾಲಿ ನಾವು ಈ ವ್ರತವನ್ನ ತೆಗೆದುಕೊಂಡು ಬಿಟ್ರೆ ಅದನ್ನ ಮುರಿಬಾರ್ದು 1 ತಿಂಗಳು. ಆಮೇಲೆ ನಾವು ಪ್ರತಿನಿತ್ಯ ಭಗವದ್ಗೀತೆಯ ಪುರುಷೋತ್ತಮ ಯೋಗ ಅಧ್ಯಾಯ 15ನೇ ಅಧ್ಯಾಯ ರಿಸೈಟ್. ಇಲ್ಲಿ ನಾವು ಪ್ರತಿನಿತ್ಯ ಸಾಯಂಕಾಲ ಮಾಡೋರು. ಪ್ರತಿನಿತ್ಯ ಸಾಯಂಕಾಲ 6:45 ಇಲ್ಲಿ ಶ್ರೀ ಗೌರ ಆರತಿ ಇರುತ್ತೆ, ಸಂಧ್ಯಾ ಆರತಿ ಇರುತ್ತೆ. ಸಂಧ್ಯಾ ಆರತಿ ಆದ್ಮೇಲೆ ಪುರುಷೋತ್ತಮ ಯೋಗ 15ನೇ ಅಧ್ಯಾಯ ಪಠನೆ, ಅದರದ್ದು ಅನುವಾದವನ್ನು ಓದ್ತೀವಿ. ಸ್ವಲ್ಪ ಪ್ರತಿನಿತ್ಯ ಒಂದು ಶ್ಲೋಕ ಮೇಲೆ ನಾವು ಅದರ ಅನುವಾದ ಓದಿ ಅದನ್ನು ಎಕ್ಸ್ಪ್ಲೈನ್ ಮಾಡಬಹುದು. ಆ ರೀತಿ ಸಾಯಂಕಾಲ ಬೆಳಿಗ್ಗೆ ಎಲ್ಲರೂ ದೇವಸ್ಥಾನಕ್ಕೆ ಬರಬೇಕು.
ಆಮೇಲೆ ನಮ್ಮ ಸ್ವಂತ ವ್ರತವಾಗಿ ನಾವು ಅದೇ ಹೇಳಿದ್ರೆ ಬೆಳಿಗ್ಗೆ ಬೇಗ ಹೇಳ್ಬೇಕು, ಪ್ರತಿನಿತ್ಯ ಮಿನಿಮಮ್ ಸೂರ್ಯೋದಯಕ್ಕೆ ಮುಂಚೆ ಆದ್ರೂ ಸ್ನಾನ ಮಾಡಬೇಕು. ಸೂರ್ಯೋದಯಕ್ಕಿಂತ ಮುಂಚೆ ಏನು ಮಾಡಬೇಕು? ಸ್ನಾನ ಮಾಡಬೇಕು. ಆಮೇಲೆ ಉಪವಾಸದ ವಿಷಯ ಬಂದರೆ ಉಪವಾಸ ಮಾಡಬೇಕು ಸಾಧ್ಯವಾದಷ್ಟು. ವಿಶೇಷವಾಗಿ ಹೇಳ್ತೇನೆ, ನಾವು 3 ಹೊತ್ತಿಂತ ಇದ್ರೆ 2 ಹೊತ್ತಿರ್ಬೇಕು. 2 ಹೊತ್ತಿನವರಿದ್ರೆ 1 ಹೊತ್ತಿಗೆ ಬರಬೇಕು. ಒಂದೇ ಹೊತ್ತಿನವರಿದ್ರೆ ಪೂರ್ತಿ ಉಪವಾಸ ಮಾಡೋದು ಭಾಳ ಹೊತ್ತು. ಜಾಸ್ತಿ ಜನ 3 ಹೊತ್ತಿನವರೇ ಇರ್ತೀವಿ ನಾವು. ಅದ್ರಲ್ಲಿ ಅಟ್ಲೀಸ್ಟ್ 3 ಹೊತ್ತು ಬಿಟ್ಟು 2 ಹೊತ್ತಿಗೆ ನಾವು ಬರ್ಬೇಕು. 2 ಹೊತ್ತು ಊಟ ಮಾಡೋರು ಏನು ಮಾಡಬೇಕು? 3 ಹೊತ್ತು ಮಾಡಬೇಕು. 4 ಹೊತ್ತ 1 ಹೊತ್ತಿಗೆ ಮಾಡಬೇಕು. ಆ ರೀತಿ ಅಂದರೆ ಈ ವ್ರತವನ್ನ ನಾವು ತುಂಬಾ ಗಂಭೀರವಾಗಿ ಪರಿಗಣಿಸ್ಬೇಕು. ಇಲ್ಲ ಅಂದ್ರೆ ಅದೇ ನಾವು ಮಾಡಿದ್ದನ್ನು ಮಹಾರಾಯ ಅಂತೇಳಿ ಅದೇ ಮಾಡಿದ್ದೆ ಮಾಡಿ ಹಾಗೆ ಹೋಗ್ಬಿಡ್ತೀವಿ. ಆಮೇಲೆ ಪುರುಷೋತ್ತಮ ಮಾಸ ಇದೆ, ವಿಶೇಷವಾಗಿ ಪುರುಷೋತ್ತಮ ಧಾಮ ಇದೆ. ಜಗನ್ನಾಥನಿಗೆ ಪುರುಷೋತ್ತಮ ಅಂತ ಹೇಳ್ತಾರೆ ಕೃಷ್ಣ. ಈಗ ನಮ್ಮದು ಜಗನ್ನಾಥ ರಥಯಾತ್ರೆ ಬರ್ತಾ ಇದೆ. ವಿಶೇಷವಾಗಿ ನಮ್ಮ ಎಲ್ರಿಗೂ ಒಂದು ಬಹಳ ಸದಾವಕಾಶ ಇದೆ ಭಗವಂತನನ್ನ ಪ್ರಸನ್ನ ಮಾಡ್ಲಿಕ್ಕೆ. ಈ ತಿಂಗಳು ನಾವು ಏನ್ ಮಾಡ್ಬೇಕು? ಹೆಚ್ಚು ಸೇವೆಯನ್ನು ಮಾಡ್ಬೇಕು ಭಗವಂತನ. ಜಗನ್ನಾಥ ರಥಯಾತ್ರೆ ಪ್ರಚಾರ ಮಾಡ್ಬೇಕು. ನಮ್ಮ ಹತ್ರ ಪಾಂಪ್ಲೆಟ್ಗಳಲ್ಲಿ ತಗೊಂಡು ಹೋಗಿ ಪ್ರಚಾರ ಮಾಡಿ. ಆಮೇಲೆ ಬ್ರಹ್ಮಚರ್ಯ ವ್ರತವನ್ನ ಪಾಲನೆ ಮಾಡಬೇಕು ಎಲ್ರು, ಗೃಹಸ್ಥರು ಇರ್ಲಿ ಮತ್ತೆ ಈ ಒಂದು ತಿಂಗಳು. ಆಮೇಲೆ ಕೆಲವರು ಬೇರೆ ಬೇರೆ ಡಿಗ್ರಿಯಲ್ಲಿ ನೀವು ಇದನ್ನು ವ್ರತ ಮಾಡಬಹುದು. ಕೆಲವೊಬ್ರು ಭಕ್ತರು ಅವರು ಬೇಳೆ ಕಾಳುಗಳಂತಿರಲ್ಲ, ಈಗ ಮಾಂಸಾಹಾರ ಮದ್ಯಪಾನ ಅದನ್ನಂತೂ ಎಲ್ಲ ತ್ಯಾಗ ಮಾಡಲೇಬೇಕು, ಅದನ್ನ ಮಾಡಲೇಬಾರ್ದು ಈ ತಿಂಗಳು. ಬೇಳೆ ಕಾಳುಗಳಂತಿರೋದಿಲ್ಲ ಕೆಲವೊಬ್ರು ಕೇವಲ ತರಕಾರಿಗಳನ್ನು ತಿಂದಿರ್ತಾರೆ. ಆಮೇಲೆ ಒಂದೇ ಹೊತ್ತು ಪ್ರಸಾದ ತಗೊಳ್ಳೋದು. ಆಮೇಲೆ ಪ್ರತಿನಿತ್ಯ ತುಳಸಿ ಪೂಜೆಯನ್ನು ಮಾಡೋದು, ತುಳಸಿ ಪ್ರದಕ್ಷಿಣೆ ಮಾಡೋದು, ತುಳಸಿಗೆ ಜಲದಾನ ಮಾಡೋದು ಮತ್ತು ದೀಪ ಅರ್ಪಣೆ ಮಾಡೋದು. ಕಾರ್ತಿಕ ಮಾಸದಲ್ಲಿ ನಾವೇನು ಭಗವಂತನಿಗೆ ದೀಪ ಅರ್ಪಣೆ ಮಾಡಿದ್ರೆ 10,000 ಪಟ್ಟು ಹೆಚ್ಚು ನಮಗೆ ಲಾಭ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಪ್ರತಿನಿತ್ಯ ಮಾಡೋದ್ರಿಂದ ಅದ್ರದ್ದು 1000 ಪಟ್ಟು ಅಂದ್ರೆ ಎಷ್ಟಾಯ್ತು? 10,000 ಇಂಟು 1,000 ಎಷ್ಟಾಯ್ತು? ಅದು 1 ಕೋಟಿ ಆಯ್ತಾ? 1 ಕೋಟಿ ಪಟ್ಟು ಲಾಭ ಸಿಗುತ್ತೆ. ನಾರ್ಮಲ್ ಸಮಯದಲ್ಲಿ ನಾವು ಭಗವಂತನಿಗೆ ದೀಪ ಅರ್ಪಣೆ ಮಾಡೋದಕ್ಕೂ ಕಾರ್ತಿಕ ಮಾಸದಲ್ಲಿ ದೀಪ ಅರ್ಪಣೆ ಮಾಡೋದಕ್ಕೂ 1 ಕೋಟಿ ಪಟ್ಟು ಹೆಚ್ಚು ಲಾಭ ಸಿಗುತ್ತೆ. ಅದಕ್ಕೋಸ್ಕರ ಪ್ರತಿನಿತ್ಯ ಭಗವಂತನಿಗೆ ನಾವು ದೀಪ ಅರ್ಪಣೆಯನ್ನು ಮಾಡಬೇಕು. ಈ ರೀತಿ ನಾವು ಭಗವಂತನಿಗೆ ತೋರಿಸ್ಬೇಕು ನಾವು ಅವನನ್ನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ನಮ್ಮಲ್ಲಿ ಉತ್ಸಾಹ ಇದೆ, ನಮ್ಮಲ್ಲಿ ಕಾತರತೆ ಇದನ್ನು ನಾವು ತೋರಿಸ್ಬೇಕು. ಅದು ಬಿಟ್ಬಿಟ್ಟು ನಾವು ಇದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ನಾವು ಹಂಗೆ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಅಂದ್ರೆ ಅದು ಆಯ್ತು. ಭಗವಂತನು ಹೇಳ್ತಾನೆ ಆಯ್ತು, ಬರ್ತಾ ಇರ್ತಾ ಹೋಗ್ತಾ ಇರ್ತಾ ಇರುತ್ತೆ ಅಂತ ಹೇಳಿ. ನಾವು ಭಗವಂತನಿಗೆ ನಮ್ಮ ಕಾತರತೆಯನ್ನು ತೋರಿಸ್ಬೇಕು. ಎಷ್ಟು ನಾವು ಕಾತರರಾಗಿದ್ದೀವಿ. ನಮ್ಗೆ ಈ ಭೌತಿಕ ಜಗತ್ತಿನಲ್ಲಿ ನೋಡಿ ಎಷ್ಟೊಂದು ನಮ್ಮ ಆತ್ಮ ಈ ಶರೀರದಲ್ಲಿ ಸಿಲುಕಾಕೊಂಡ್ಬಿಟ್ಟು ಎಷ್ಟೊಂದು ತೊಂದರೆಯನ್ನ ಅನುಭವಿಸ್ತಾ ಇದ್ದೀವಿ. ಪ್ರತಿಯೊಂದು ಕ್ಷಣದಲ್ಲಿ ನಮ್ಮನ್ನ ಏನು ಮಾಡ್ತಾ ಇದೆ ಮಾಯೆ, ಏನು ಮಾಡ್ತಾ ಇದೆ ಅದು ತನ್ನ ತ್ರಿಗುಣಗಳಿಂದ ನಮ್ಮನ್ನ ಭವನೆಗೆ ಒಳಗಾಗಿಸ್ತಾ ಇದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ನನಗೇನ್ ಬೇಕು? ನನಗೆ ಒಳ್ಳೇದಾಗ್ಬೇಕಂತ ನಾನು ಬಯಸ್ತೀನಿ. ಅವಾಗ ನನ್ನ ಹತ್ರ ಬಹಳ ದುಡ್ಡು ಬರಬೇಕು, ಅಥವಾ ನನ್ನ ಹತ್ರ ಚೆನ್ನಾಗಿ ಆರೋಗ್ಯವಾಗಿರ್ಬೇಕು, ಎಲ್ಲರೂ ನನ್ನ ಪ್ರೀತಿ ಮಾಡಬೇಕು, ಇದೆಲ್ಲ ನಮ್ಮ ಇಚ್ಛೆ ಇದೆಯಲ್ಲ ನಮ್ಮಲ್ಲಿ. ಆದ್ರೂ ಅದರ ವಿರುದ್ಧವೇ ಯಾಕಾಗುತ್ತೆ? ನಿಜವಾಗಿ ಬುದ್ಧಿವಂತ ವ್ಯಕ್ತಿ ಮಾಡುವಂತ ಪ್ರಶ್ನೆ ಇದೆ. ಕೆ ಅಮಿ ಕೇನೆ ಮೋರೆ ಜಾಪಿ ತಾಪತ್ರ ಅವರು ಚೈತನ್ಯ ಮಹಾಪ್ರಭುಗಳಿಗೆ ಪ್ರಥಮ ಬಾರಿಗೆ ಭೇಟಿಯಾದಾಗ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿಗಳು ಅವರು ರಾಜನ ಆಡಳಿತದಲ್ಲಿ
ವಿತ್ತ ಮಂತ್ರಿ ಮತ್ತು ಏನು ಹೇಳ್ತಾರೆ ಪ್ರಧಾನ ಮಂತ್ರಿಗಳಾಗಿದ್ರು. ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಅವರು. ಆದರೂ ಅವರು ಯಾವಾಗಲೂ ಸಮಯ ಸಿಕ್ಕ ತಕ್ಷಣ ಅವ್ರು ಏನು ಮಾಡ್ತಾಯಿದ್ರು, ಬ್ರಾಹ್ಮಣರನ್ನ ಮನೆಗೆ ಕರೆಸಿ ಅಲ್ಲಿ ಭಾಗವತದ ಶ್ರವಣವನ್ನು ಮಾಡ್ತಾಯಿದ್ರು. ಯಾವಾಗಲೂ ಅವರು ಇದ್ದಲ್ಲಿ ಅವ್ರು ಏನು ಮಾಡಿದ್ರು, ಅಲ್ಲಿ ಬೃಂದಾವನವನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ರಾಧಾಕುಂಡ, ಶ್ಯಾಮಕುಂಡ, ಗಿರಿ ಗೋವರ್ಧನ್, ಅಲ್ಲಿ ಅವರು ಯಾವಾಗಲೂ ಕುಳಿತುಕೊಂಡ್ಬಿಟ್ಟು ಭಾಗವತ ಶ್ರವಣವನ್ನು ಮಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಒಂದು ಸಾರಿ ಅವರು ಇರುವಂಥ ಸ್ಥಾನ ರಾಮಕೇಲಿ ಅಂತೇಳಿ ಇವತ್ತಿನ ಮಾಲ್ಡಾ ಡಿಸ್ಟ್ರಿಕ್ಟ್ನಲ್ಲಿದೆ. ವೆಸ್ಟ್ ಬೆಂಗಾಲ್ ಮತ್ತು ಇದು ಬಾಂಗ್ಲಾದೇಶ್ ಬಾರ್ಡರ್ ಇದೆ. ಒಂದು ಕಡೆಗೆ ಜಾರ್ಖಂಡ್ ಬರುತ್ತೆ, ಒಂದು ಕಡೆ ಬಾಂಗ್ಲಾದೇಶ್ ಬರುತ್ತೆ, ಒಂದು ಕಡೆ ವೆಸ್ಟ್ ಬೆಂಗಾಲ್. ಅಲ್ಲಿ ಚೈತನ್ಯ ಮಹಾಪ್ರಭುಗಳು ವೃಂದಾವನ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಪ್ರಥಮ ಬಾರಿಗೆ ಅವ್ರು ಭೇಟಿಯಾದಾಗ ಅವರು ಎಂಥ ದೊಡ್ಡ ಮೇಧಾವಿಗಳಿದ್ರು ಅಂದರೆ ಎಲ್ಲ ಶಾಸ್ತ್ರಗಳನ್ನ ಅರ್ಥವರಾಗಿದ್ರು, ಅನೇಕ ಭಾಷೆಗಳನ್ನು ಅವರು ತಿಳಿದವರಾಗಿದ್ರು. ಸಂಸ್ಕೃತ, ಹಿಂದಿ, ಪರ್ಷಿಯನ್, ಅರೇಬಿಕ್, ಈ ರೀತಿ ಅನೇಕ ಭಾಷೆಗಳನ್ನು ಅವರು ತಿಳಿದವರಾಗಿದ್ರು. ಆದರೂ ಕೂಡ ಅವ್ರು ಹೇಳ್ತಾರೆ, ಅವ್ರಿಗೆ ಅರಮನೆಗಳಿದ್ವು, ಆದರೂ ಕೂಡ ಅವ್ರು ಬಂದು ಕೇಳ್ತಾರೆ, ಗ್ರಾಮ್ಯ ವ್ಯವಹಾರ ಕಹಯ ಪಂಡಿತ್ ಸತ್ಯ ಕೋರಿ ಮಾನಿ ಅಪನಾರ ಹಿತಾಹಿ ಚ ಕಿಚು ನಹಿ ಜಾನಿ. ಅವ್ರು ಹೇಳ್ತಾರೆ, ಈ ಎಲ್ಲ ಪಾಂಡಿತ್ಯ ಇದೆಯಲ್ಲ ನಮ್ದು, ನಾವು ಅರೇಬಿಕ್ ಭಾಷೆ ಗೊತ್ತಿದೆ, ನಮಗೆ ಪರ್ಷಿಯನ್ ಭಾಷೆ ಗೊತ್ತಿದೆ, ಹಿಂದಿ, ಸಂಸ್ಕೃತ, ಅನೇಕ ಶಾಸ್ತ್ರಗಳು ಗೊತ್ತಿದಾವ ನಮಗೆ. ಆದರೆ ಇದೆಲ್ಲ ಏನಿದೆ, ನಾವು ಫೈನಾನ್ಸ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟರ್ ಆಗಿದ್ದೀವಿ, ಆದರೆ ಇದೇನಿದು, ಇದೆಲ್ಲ ಗ್ರಾಮ್ಯ ವ್ಯವಹಾರ. ಇದೇನು ಸಾಂಸಾರಿಕ ಇದೆಲ್ಲ. ನಾನು ಕೋಟ್ಯಾಧೀಶರನಾಗಿರ್ಬೋದು, ನಾನು ಮಿನಿಸ್ಟರ್ ಆಗಿರ್ಬೋದು, ಅಥವಾ ನಾನು ಬಿಲಿಯನರ್ ಆಗಿರ್ಬೋದು, ನಾನು ಏನೇ ಆಗಿರಲಿ, ಇದೆಲ್ಲ ಏನು, ಇದೆಲ್ಲ ಭೌತಿಕ. ಇದು ಒಂದು ದಿವಸ ಇದೇನಿದೆ, ಇದು ಢಮಾರ್ ಅನ್ನೋದೇ ಇದು. ಇದೆಲ್ಲ ಪರ್ಮನೆಂಟ್ ಅಲ್ಲ. ಗ್ರಾಮ್ಯ ವ್ಯವಹಾರೇ ಪಂಡಿತ ಸತ್ಯ ಕೋರಿ ಮಾನಿ. ಗ್ರಾಮ್ಯ ವ್ಯವಹಾರದಲ್ಲಿ ನಾವು ಭಾಳ ಎಕ್ಸ್ಪರ್ಟ್ ಇದೀವಿ, ನಾವು ಪಂಡಿತರಾಗಿದ್ದೀವಿ. ಆದರೆ ಎಲ್ಲ ಜನ ನಮಗೆ ಪಂಡಿತರು ಅಂತಾರೆ, ಆದರೆ ನಾನು ಅದನ್ನು ಸತ್ಯ ಅಂತ ತಿಳ್ಕೊಳ್ತೇನೆ. ಆದರೆ ಅಪನಾರ ಹಿತಾಹಿತ ಕಿಚ್ಚು ನಹಿ ಜಾರಿ, ನನ್ನ ನಿಜವಾದ ಹಿತ ಏನಂತ ನನಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಕೆ ಆಮಿ, ನಾನು ಯಾರು ಅಂದ ತಕ್ಷಣ ನಾವು ಹೇಳ್ಬಿಡ್ಬೋದು, ನನ್ನ ಹೆಸರು ಸೋ ಆ್ಯಂಡ್ ಸೋ, ನಾನು ಏನು ಓದಿದ್ರ, ನಾನು ಇಂಜಿನಿಯರಿಂಗ್ ಓದಿದ್ದೀನಿ, ನಾನು BNS ಓದಿದ್ದೀನಿ, ನಾನು ಏನು BAMS ಓದಿದ್ದೀನಿ, MBBS ಓದಿದ್ದೀನಿ, ನಾವು ಹೇಳ್ಬಿಡ್ತೀವಿ. ಅದು ನಿಜವಾದ ನಾವು. ಅದು ಕೆ ಆಮಿ, ನಾನು ನಿಜವಾಗಿ ಯಾರು. ಕೇನೆ ಮೋರೆ ಜಾಪೆ ತಾಪತ್ರಯ ಅಂದ್ರೆ ಏನು? ತಾಪತ್ರಯ ಶಬ್ದ ಕೇಳಿದ್ರ? ಯಾರಿಗೂ ಇಲ್ಲ ಕಾಣಿಸುತ್ತಿದೆ, ಎಲ್ಲರೂ ಬಹಳ ಆನಂದ ಲೋಕದಲ್ಲಿದೆ. ತಾಪತ್ರಯ ಅಂದ್ರೆ ತ್ರಿವಿಧವಾದ ತಾಪಗಳು. ತಾಪ ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ. ತ್ರಿವಿಧವಾದ ತಾಪಗಳು ಯಾವ ರೀತಿ? ಆದಿ ಭೌತಿಕ ಕ್ಲೇಶ, ಆದಿ ದೈವಿಕ ಕ್ಲೇಶ, ಆಧ್ಯಾತ್ಮಿಕ ಕ್ಲೇಶ ಅಂತ ಹೇಳ್ತಾರೆ. ಆದಿ ಭೌತಿಕ ಕ್ಲೇಶ ಅಂದ್ರೆ ಬೇರೆ ಜೀವಿಗಳಿಂದ ನಮ್ಗೆ ಆಗೋ ತೊಂದರೆಗಳು. ಅದು ಈಗ ಇಲ್ಲಿ ನಾವು ಪ್ರವಚನ ಮಾಡ್ತಾ ಇದೀವಿ, ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಹಾರ್ನ್ ಆಗ್ತಾ ಇದ್ದಾರೆ ರಸ್ತೆ ಒಳಗೆ, ಅದರಿಂದ ಎಲ್ಲರಿಗೂ ತೊಂದರೆ ಆಗ್ಬೋದು. ಅಥವಾ ಒಂದು ಆರಾಮಾಗಿ ನಾನು ನಿದ್ದೆ ಮಾಡ್ಬೇಕಂತೀನಿ, ಆದರೆ ಏನು ಮಾಡ್ತಾರೆ, ಸೊಳ್ಳೆ ಬಂದ್ ಕಡಿ, ಅಥವಾ ಯಾರೋ ಜೋರಾಗಿ ಕೂಗಾಡ್ತಾನೆ. ಅಂದ್ರೆ ಬೇರೆ ಜೀವಿಗಳಿಂದ ನಮ್ಗೆ ಆಗುವಂತ ತೊಂದರೆ, ಅದಕ್ಕೆ ಹೇಳ್ತಾರೆ ಏನು, ಆದಿ ಭೌತಿಕ ಕ್ಲೇಶ. ಆಮೇಲೆ ಆಧ್ಯಾತ್ಮಿಕ ಕ್ಲೇಶ ಅಂದ್ರೆ ನಮ್ಮ ಶರೀರ ಮತ್ತು ಮನಸ್ಸಿಂದ ನಮಗಾಗೋ ತೊಂದರೆ. ನಮ್ಮ ಶರೀರ ನಮ್ಗೆ ತೊಂದರೆ. ನಾವು ಇಲ್ಲಿ ಕುಂತಿದ್ದೀವಿ ಈಗ, ಎಲ್ಲೋ ಒಂದು ಮೊಣಕಾಲರು ನುಸ್ತಾ ಇದೆ, ಬೆನ್ನಾದ್ರು ನುಸ್ತಾ ಇದೆ, ಏನೋ ಅನಿಸುತ್ತೆ, ಯಾವಾಗ ಪ್ರವಚನ ಹೋಗಿತ್ತಪ್ಪ ಇವರು, ಪ್ರಸಾದ ಕೊಟ್ಟು ಯಾವಾಗ ಬೇಕು ಕಳಿಸ್ತಾರೆ. ಅಂದ್ರೆ ಶರೀರ ಮತ್ತು ಮನಸ್ಸು ಏನು ನಮ್ಗೆ ಕಿರಿಕಿರಿ ಮಾಡ್ತಾವಲ್ಲ, ಅದಕ್ಕೆ ಹೇಳ್ತಾರೆ ಆಧ್ಯಾತ್ಮಿಕ ಕ್ಲೇಶ. ಆಮೇಲೆ ಆದಿ ದೈವಿಕ ಕ್ಲೇಶ ಅಂದ್ರೆ ನಮ್ಮ ಕಂಟ್ರೋಲ್, ಪ್ರಕೃತಿಯಿಂದ ಬರೋದು, ದೇವತೆಗಳಿಂದ ಬರೋ ಕ್ಲೇಶಗಳು. ಇಷ್ಟು ದಿವಸ ಏನಿತ್ತು, ತುಂಬಾ ಬಿಸಿಲಿತ್ತು, ಸೆಕೆ, ಅಥವಾ ತುಂಬಾ ಚಳಿ, ತುಂಬಾ ಮಳೆ, ಇವೆಲ್ಲ ನಮ್ಮ ನಿಯಂತ್ರಣದಲ್ಲಿಲ್ಲ. ದೇವತೆಗಳ ನಿಯಂತ್ರಣದಲ್ಲಿ. ಅದಕ್ಕೆ
ಏನಂತಾರೆ ಆದಿ ದೈವಿಕ ಕ್ಲೇಶ. ಈ 3 ಕ್ಲೇಶಗಳು ಯಾರಿಗೂ ಬಿಡೋದಿಲ್ಲ ಈ ಜಗತ್ತಿನಲ್ಲಿ, ಯಾರೇ ಇದ್ರು. ಹೌದಿಲ್ಲ? ಈ ಜಗತ್ತನ್ನು ನಾವು ಯಾವಾಗ ಬಿಡ್ತೀವಿ ಅವಾಗ ಈ ಕ್ಲೇಶದಿಂದ ಮುಕ್ತಿ ಆಗ್ತೀವಿ. ಪ್ರಭುಪಾದರಿಗೆ ಯಾರು ಸಮಸ್ಯೆಗಳು ಯಾವಾಗ ಮುಗಿತವೆ ಅಂತ ಹೇಳಿದ್ರು ಶಿಷ್ಯರೊಬ್ರು. ಪ್ರಭುಪಾದರಿಗಳು ಮಹಾವಿಷ್ಣು ಯಾವಾಗ ಉಸಿರು ಒಳಗೆ ತಗೊಳ್ತಾರಲ್ಲ ಅವಾಗ ಎಲ್ಲ ಸಮಸ್ಯೆ ಮುಗಿತು. ಅಂದ್ರೆ ಯಾವಾಗ ಅವು ಎಲ್ಲ ಬ್ರಹ್ಮಾಂಡಗಳು ಏನಾಗ್ತವೆ, ಅವು ಮಹಾವಿಷ್ಣುನ ಹೊಟ್ಟೆಗಳಿಗೆ ಹೋಗ್ಬಿಡ್ತಾವೆ ಮತ್ತೆ ಶರೀರದಲ್ಲಿ. ಆಗ ಎಲ್ಲ ಸಮಸ್ಯೆ. ಅಂದ್ರೆ ಈ ಜಗತ್ತಿನಲ್ಲಿ ಸಮಸ್ಯೆ ಯಾವಾಗ್ಲೂ ಇದ್ದೇ ಇದೆ. ಆದ್ರೆ ನಾವ್ಯಾವ ರೀತಿ ಅಂದ್ರೆ ಸ್ವಲ್ಪ ನಮಗೊಂದು ರಸಗುಲ್ಲ ಅಥವಾ ಒಂದು ಗುಲಾಬ್ ಜಾಮೂನ್ ಸಿಕ್ಬಿಟ್ರೆ ಎಂತ ಒಳ್ಳೆ ದಿವಸ ಇವತ್ತು, ಏನು ಸುದಿನ ಇವತ್ತು, ನನಗಿಂತ ಹೆಚ್ಚು ಸುಖಿ ಯಾರು ಇಲ್ವೇ ಇಲ್ಲ. ಅದ್ರೊಳಗೆ ನಮ್ದು ಯಾವ್ದಾದ್ರು ಇಷ್ಟದ್ದು ಒಂದು ಪದಾರ್ಥ ಸಿಕ್ಬಿಟ್ರೆ ಅದೇ ನಮ್ದು ಏನೋ ಹಬ್ಬ ಹರಿದಿನ ಆಗ್ಬೋದು. ಅಂದ್ರೆ ಸಮಸ್ಯೆಗಳು ಯಾವ ರೀತಿ ಅಂದ್ರೆ ಮನುಷ್ಯ ಕೊರೋನಾ ಸಮಯದಲ್ಲಿ ಸ್ವಲ್ಪ ಎಚ್ಚೆತ್ಕೊಂಡ, ಆಮೇಲೆ ಒಂದನೇ ಲಾಕ್ಡೌನ್ ಅಷ್ಟೇ ಸ್ವಲ್ಪ ಹೆದರ್ಕೊಂಡು ಒಳಗಡೆ ಕೂಳಿದ್ರು ಎಲ್ಲ ಜನ. 2ನೇ ಲಾಕ್ಡೌನು 3ನೇ ಲಾಕ್ಡೌನು ಕೊರೋನಾಗೆ ನಾವು ನೋಡ್ಬಿಡೋಣ ಅಂತ ಹೇಳಿ ಅಂದ್ರು. ಹೌದಿಲ್ಲ? ಯಾಕಂದ್ರೆ ಮನುಷ್ಯನಿಗೆ ಏನಾಗ್ಬಿಡುತ್ತೆ, ಅದು ನಾರ್ಮಲ್ ಅನಿಸ್ಬಿಡುತ್ತೆ. ಅದೆಲ್ಲ ಇದ್ದಿದ್ದೆ. ಯಾರೋ ಒಂದ್ಸಾರಿ ವಿದ್ಯಾನಗರದಲ್ಲಿ ಫಸ್ಟ್ ಸೆಂಟರ್ ಇತ್ತು, ಅಲ್ಲಿ ನಮ್ಮ ಓನರ್ ನನಗೇನೋ ಒಂದು ದಿವಸ ರಾತ್ರಿ ಅರ್ಜೆಂಟಾಗಿ ಫೋನ್ ಬಂತು. ನಮ್ಮ ತಾಯಿಯವ್ರಿಗೆ ಹುಷಾರಿರಲಿಲ್ಲ. ನಾನು ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ಬೇಕು ಹಾಸ್ಪಿಟ್ಲಿಗೆ. ಹಾಸ್ಪಿಟ್ಲ್ ಕರ್ಕೊಂಡು ಬರ್ತಾ ಇದ್ರು. ನಾನು ಹೋದೆ. ಒಂದು 8 ದಿವಸ ಬರಲಿಲ್ಲ. 8 ದಿವಸ ನಂತರ ಬಂದೆ. ನಮ್ಮ ಓನರ್ ಇದ್ರು, ಮನೆ ಓನರ್, ಅವರು ರಿಟೈರ್ಡ್ ಪರ್ಸನ್, ಓಲ್ಡ್, 70-75 ಏಜ್. ಮಕ್ಕಳು ಎಲ್ಲವೂ ಇದ್ದಾರೆ. ಅವರಿಬ್ಬರೇ ಯಜಮಾನ್ತಿ ಅಷ್ಟೇ ಇರ್ತಾರೆ ಮನೆಯಲ್ಲಿ. ಅವ್ರು ನನಗೆ ಕೇಳಿದ್ರು, ಸ್ವಾಮೀಜಿ ಎಲ್ಲಿ ಕಾಣಿಸ್ಲೇ ಇಲ್ಲ, ನೀವು 8 ದಿವಸ ಎಲ್ಲಿದ್ರಿ? ಇಲ್ಲ, ಈ ರೀತಿ ನಾನು ಏನು ಮಾಡಿದೆ, ಹಾಸ್ಪಿಟ್ಲಿಗೆ ಹೋಗ್ಬೋಯ್ತು, ಹುಷಾರಿರ್ಲಿಲ್ಲ ನಮ್ಮ ತಾಯಿಯವರು. ಹೌದಾ, ನಾನು ಅದೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ. ಅಂದ್ರೆ ಅದು ನಾವು ನಾರ್ಮಲ್ ಆಗಿ ಮಾಡ್ಕೊಂಡ್ಬಿಟ್ಟಿದೀವಿ. ಏನ್ ಮಾಡ್ಕೊಂಡಿದೀವಿ ನಾವು ಅದನ್ನ? ಅದು ನಾರ್ಮಲ್ ಆಗಿಬಿಟ್ಟಿದೆ ನಮ್ಗೆ. ಕಾಯಿಲೆ ಬರೋದು, ಮಾತ್ರೆ ತಿನ್ನೋದು, ಡಾಕ್ಟರ್ ಹತ್ರ ಹೋಗೋದು, ಲಾಯರ್ ಹತ್ರ ಹೋಗೋದು, ಕೋರ್ಟ್ಗೆ ಹೋಗೋದು, ಇವೆಲ್ಲ ನಾರ್ಮಲ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಆದ್ರೆ ಇವು ನಾರ್ಮಲ್ ಇವು ನಮ್ಗೆ ಬೇಕಾವು. ಅಂದ್ರೆ ನಾವು ಪ್ರಶ್ನೆನೇ ಮಾಡ್ತಾ ಇಲ್ಲ, ನನಗೆ ಈ ತೊಂದರೆ ಯಾಕೆ ಬರ್ತಾ ಇದೆ ಅಂತ ಹೇಳಿ. ನನಗೆ ಕಾಯಿಲೆ ಬರೋದು ಇಷ್ಟೇ ಇಲ್ಲ, ಆದ್ರೂ ಕಾಯಿಲೆ ಬರುತ್ತೆ ಯಾಕೆ? ನನಗೆ ಬಡತನ ಇಷ್ಟ ಇಲ್ಲ, ಆದ್ರೂ ಬಡತನ ಯಾಕೆ ಬರುತ್ತೆ? ನನಗೆ ಬಿಸಿಲು ಇಷ್ಟ ಇಲ್ಲ, ಆದ್ರೂ ಬಿಸಿಲು ಯಾಕಾಗುತ್ತೆ? ನನಗೆ ಚಳಿ ಇಷ್ಟ ಇಲ್ಲ, ಆದ್ರೂ ಚಳಿ ಯಾಕಾಗುತ್ತೆ? ಈ ಪ್ರಶ್ನೆಗಳನ್ನ ನಾವು ಮಾಡೋದೇ ಮರ್ತಿದ್ದೀವಿ. ನಾವು ಮನುಷ್ಯರು ಏನಾಗ್ಬಿಟ್ಟಿದೀವಿ ಅಂದ್ರೆ ನಾವು ಪ್ರಾಣಿಗಿಂತ ಕೀಳಾಗ್ಬಿಟ್ಟಿದೀವಿ. ನೀವು ಇಲ್ಲಿ ಹೋಗಿ ವಿನೋಬನಗರ ಫಸ್ಟ್ ಮೇಡಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಬಹಳ ಮಟನ್ ಅಂಗಡಿಗಳಿದಾವೆ, ಕಸಾಯಿ ಅವ್ರು ಇರ್ತಾರೆ. ಏನ್ ಮಾಡಿರ್ತಾರೆ, ಅವರು ಒಂದು ಕುರಿ ಕಡಿತಿರ್ತಾನ. ಒಂದು ಕುರಿ ಏನ್ ಮಾಡ್ತಾ ಇರ್ತಾನೆ, ಕಡಿತಾ ಇರ್ತಾನೆ. ಇನ್ನೊಂದ್ 2 ಕುರಿ ಕಟ್ಟಿರ್ತಾನಲ್ಲಿ. ಆ ಕುರಿ ಏನ್ ಮಾಡಿರ್ತಾನೆ, ಒಂದಿಷ್ಟು ಹಸಿರು ಹುಲ್ಲು ಹಾಕ್ಬಿಟ್ಟಿರ್ತಾನೆ. ಹಸಿರು ಹುಲ್ಲು ಹಾಕಿಬಿಟ್ಟಿರ್ತಾನೆ. ಅವು ಏನ್ ಮಾಡ್ತವೆ, ಆ 2 ಕುರಿಗಳು ಬಹಳ ಖುಷಿಯಿಂದ ತಿಂತಿರ್ತಾವ ಹಸಿರು ಹುಲ್ಲು. ಇವನು ಇಲ್ಲಿ ಕಡಿತಾ ಇದ್ದಾನೆ, ನೆಕ್ಸ್ಟ್ ಯಾವ್ದು ಪಾಳಿ ಸರ್ದಿ ಇಲ್ಲ, ಅವ್ರಿಗೆ ಹಸಿರು ಹುಲ್ಲು ಹಾಕಿರ್ತಾನೆ. ಮಾರ್ಕೆಟಿಂದ ಬೇರೆ ತರ್ತಾನ ಅವನು ಹೋಗಿ, ಅವ್ರದೇ ಸರ್ದಿ ನೆಕ್ಸ್ಟ್. ಆದ್ರೂ ಅವು ಏನು ಖುಷಿಯಾಗಿ ತಿಂತಾರೆ. ಹೌದಿಲ್ಲ? ಅದೇ ರೀತಿ ನಾವು ಆಗ್ಬಿಟ್ಟಿದ್ವಿ. ಎಷ್ಟೋ ಜನ ಹೋದ್ರು ನಮ್ಮ ಮುಂದೆ ಹಿಂದೆ ಎಲ್ಲ, ಮತ್ತೆ ಹೋಗ್ತಾ ಇದ್ದಾರೆ. ಆದ್ರೂ ನಾವೇನು ನಾರ್ಮಲ್. ಅದು ಮುಂಚೆ ಸ್ಮಶಾನ ವೈರಾಗ್ಯ ಅಂತ ಹೇಳ್ತಿದ್ರು. ಸ್ಮಶಾನ ವೈರಾಗ್ಯ ಶಬ್ದ ಕೇಳಿದ್ದೀರಾ? ಬಹಳ ಕಷ್ಟ. ಯಾಕಂದ್ರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಹೇಳಲ್ಲ ಇದನ್ನ. ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ ಏನು ಶಬ್ದ ಇರ್ತವೆ ಅದೇ ಶಬ್ದ ನಮಗೆ ಗೊತ್ತೀಗ. ಅದ್ರೊಳಗೆ ಯಾವ ಶಬ್ದ ಇರ್ತವೆ? ಬಿಗ್ ಬಿಲಿಯನ್ ಡೇಸ್, ಮೆಗಾ ಏನು ಮೆಗಾ ಸೇಲ್, ಅದು ಇದು, ಏನದು ಹಾಫ್ ಪ್ರೈಸ್ ಸೇಲ್, ಇವೆಲ್ಲ ಶಬ್ದಗಳು ನಮ್ಗೆ ಗೊತ್ತು. ಸ್ಮಶಾನ ವೈರಾಗ್ಯ ಅಂತ ನಮ್ಗೆ ಗೊತ್ತಿಲ್ಲ. ಸ್ಮಶಾನ ವೈರಾಗ್ಯ ಅಂದ್ರೆ ಹಿಂದೆ
ಸ್ಮಶಾನಕ್ಕೆ ಹೋದಾಗ ಜನ ಮಾತಾಡ್ಕೊಡ್ತಿದ್ರಂತೆ, ಯಾರಾದ್ರೂ ಇದಕ್ಕೆ ಹೋಗಿರ್ತಾರಲ್ಲ ಅಂತ್ಯ ಸಂಸ್ಕಾರಕ್ಕೆ ಸ್ಮಶಾನದಲ್ಲಿ, ಏನಪ್ಪ ನೋಡಿ ಜೀವನ ಎಲ್ಲ ಅನಿತ್ಯವಾಗಿದೆ, ಎಷ್ಟೊಂದು ಟೆಂಪರರಿ, ಏನೆಲ್ಲ ಮಾಡಿದ್ರು ಆದ್ರೆ ಎಲ್ಲ ಬಿಟ್ಟು ಹೋಗ್ಬೇಕಾಯ್ತಲ್ಲ, ಈ ರೀತಿ ಏನ್ ಮಾಡಿದ್ರೆ ಏನಿದೆ ಜೀವನದಲ್ಲಿ ಅಂತ ಹೇಳಿ ಎಲ್ಲ ಆ ರೀತಿ ಏನು ಸ್ಮಶಾನದಲ್ಲಿ ಮಾತಾಡ್ಕೊಳ್ತಿದ್ರಂತ ಜನ. ಈಗ ಮಾತಾಡೋ ಟೈಮ್ ಎಲ್ಲಿದೆ ಸ್ಮಶಾನದಲ್ಲಿ? ಯಾಕಂದ್ರೆ ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಕೋಟ ಮುಗಿದಿರೋದಿಲ್ಲಲ್ಲ, ಅಲ್ಲೂ ಕೂಡ ಅದನ್ನೇ ನೋಡ್ತಿರ್ತಾರೆ, ಮೊಬೈಲ್ ನೋಡ್ತಿರ್ತಾರೆ, ಇಲ್ಲಾಂದ್ರೆ ಏನೋ ಬಿಸ್ನೆಸ್ ಮಾತಾಡ್ತಾ ಇರ್ತಾರೆ ಫೋನಲ್ಲಿ. ಆ ಬಿಸ್ನೆಸ್ ಇಂದ ಫೋನ್ ಬಂದ್ಬಿಡುತ್ತೆ. ಅವಾಗ ಮೊಬೈಲ್ ಇರ್ಲಿಲ್ಲ, ಅವಾಗ ಸ್ಮಶಾನ ವೈರಾಗ್ಯ ಇತ್ತು. ಮೊಬೈಲ್ ಬಂದ್ಮೇಲೆ ಸ್ಮಶಾನ ವೈರಾಗ್ಯನೂ ಹೋಗ್ಬಿಟ್ಟಿದೆ. ನನಗೊಂದು 2 ಬಹಳ ಶಾಕಿಂಗ್ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತು. ಒಂದ್ಸರಿ ಅಂದ್ರೆ ನಾವು ಹೀಗೆ ಒಂದು ನಮ್ಮ ಚಿಕ್ಕಪ್ಪ ತೀರ್ಕೊಂಡಿದ್ರು. ಅವಾಗ ಒಂದೇನೋ ಟೈಮ್ ಅನೌನ್ಸ್ ಆಗಿತ್ತು, ಅವ್ರದ್ದು ಇಷ್ಟು ಗಂಟೆಗೆ ಅಂತ್ಯಕ್ರಿಯೆ ಅಂತ ಹೇಳಿ. ಅಷ್ಟು ಗಂಟೆಗೆ ಭಾರಿ, ಈಗ ಹಳ್ಳಿ ಒಳಗೆ ಬಹಳ ಟೈಮಿಂಗ್ ಮೇಂಟೈನ್ ಮಾಡ್ತಾರೆ ಇದಕ್ಕೆ, ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಹಳ್ಳಿ ಒಳಗೆ ಕೂಡ. ಇಷ್ಟು ಗಂಟೆಗೆ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಅದು ಭಾನುವಾರ ಇತ್ತು. ಏನೋ ಒಂದು ಅಪಘಾತದಲ್ಲಿ ಅವ್ರ ದುರ್ಮರಣ ಆಗಿತ್ತು. ಹೀಗಾಗಿ ಡಾಕ್ಟ್ರು ಸಮಯಕ್ಕೆ ಬರಲಿಲ್ಲ ಅದು ಪೋಸ್ಟ್ ಮಾರ್ಟಮ್ ಮಾಡೋದು. ಡಾಕ್ಟರ್ಗೆ ಏನೇನೋ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿ, ಹಾಗೆ ಮಾಡಿ, ಪೊಲಿಟಿಷಿಯನ್ಸ್ ಇಂದ ಫೋನ್ ಮಾಡಿಸಿ ಏನೇನೋ ಮಾಡಿ ಡಾಕ್ಟರ್ ಕರೆಸ್ಬೇಕಾಯ್ತು ಬೆಳಿಗ್ಗೆ. ಅದ್ರ 1 ಗಂಟೆ ಲೇಟ್ ಆಗಿ ಬಂದ್ರು. ಇದೆಲ್ಲ ಫೋನ್ ಮಾಡಿದ್ರೆ ಡಾಕ್ಟರ್ 1 ಗಂಟೆ ಲೇಟ್ ಮಾಡಿದ್ರು. 1 ಗಂಟೆ ಏನಾಯ್ತು, ಅದು ಡೆಡ್ ಬಾಡಿ ಕ್ರಿಮೇಟೋರಿಯಂಗೆ ಅಲ್ಲಿ ತಗೊಂಡು ಹೋಗೋದು ಲೇಟ್ ಆಯ್ತು. ಜನ ಬಿಡಿ, ಅದು ಸೇರಿದ ಜನ ಅದನ್ನೇ ಪ್ರಶ್ನೆ ಮಾಡ್ತಾರೆ, 1 ಗಂಟೆ ಯಾಕೆ ಲೇಟ್ ಆಯ್ತು? ಅವ್ನು ಸತ್ತವನು, ಇಲ್ಲಿ ಪರಿವಾರದವರು ಅವರು ಅಲ್ಲಿ ಚಿತೆಗೆ ಬೆಂಕಿ ಇಡೋದು, ಅದೆಲ್ಲ ಅದು ಮುಂದಿನ ಮಾತು. ಜನರಿಗೆ ಏನು ಕ್ವಶನ್? 100 ಫೋನ್ ಬಂದು. ಯಾಕಂದ್ರೆ ನಾನು ಹೋಗ್ತಾ ಇದ್ದೆ ಬೆಳಗಾಮಿಂದ ಕಾರಲ್ಲಿ ಊರಿಗೆ. 100 ಆದ್ರೂ ಫೋನ್ ಬಂದಿರೋ, 100 ಫೋನ್. ಯಾರು ಹಾಸ್ಪಿಟ್ಲ್ಗೆ ಹೋಗಿದ್ರಲ್ಲ ಅವ್ರ ಮೊಬೈಲ್ಗಳಿಗೆ 100 ಆದ್ರೂ ಫೋನ್ ಬಂದಿರ್ಬೇಕು, 1 ಗಂಟೆ 1.5 ಗಂಟೆ ಒಳಗೆ. ಅಂದ್ರೆ ಜನರಿಗೆ ಅದು ಪೇಷನ್ಸ್ ಇಲ್ಲ ಈಗ. ಅಂದ್ರೆ ಸ್ಮಶಾನ ವೈರಾಗ್ಯ ಅನ್ನೋದಿಲ್ಲ, ಯಾಕಂದ್ರೆ ಈ ಮೊಬೈಲ್ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ನಮಗೆ ಈ ಶಬ್ದನೂ ಗೊತ್ತಿಲ್ಲ ಈಗ, ಸ್ಮಶಾನ ವೈರಾಗ್ಯ ಅನ್ನೋದು. ಬಹಳ ಪರಿಸ್ಥಿತಿ ಗಂಭೀರ ಇದೆ, ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಭಗವಂತನ ಪ್ರಾಪ್ತಿ ಈಗ ಅತ್ಯಂತ ಕಠಿಣವಾಗಿಬಿಟ್ಟಿದೆ. ಅದಕ್ಕೆ ಅತ್ಯಂತ ಸರಳವಾಗಿಯೂ ಕೊಟ್ಟಿದ್ದಾರೆ ಕಲಿಯುಗಕ್ಕೆ. ಕೇವಲ ನಾವು ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಭಗವತ್ ಪ್ರಾಪ್ತಿಯನ್ನು ಮಾಡ್ಕೋಬಹುದು. ಸತ್ಯಯುಗದಲ್ಲಿ 60, 65, 70 ಸಾವಿರ ವರ್ಷಗಳವರೆಗೆ ಅವರಿಗೆ ತಪಸ್ಸೆ ಮಾಡ್ಬೇಕಾಗ್ತಿತ್ತು. ಆಮೇಲೇನು ಅನೇಕ ಗಂಡಾಂತರಗಳಿದ್ವು. ವಿಶ್ವಾಮಿತ್ರ ಮುನಿಗಳ ಬಗ್ಗೆ ಹೇಳಲಾಗಿದೆ, 66,000 ವರ್ಷ ಅವ್ರು ತಪಸ್ಸೆ ಮಾಡಿದ್ರು ಸತ್ಯಯುಗದಲ್ಲಿ. ಅಷ್ಟೆಲ್ಲ ನಮ್ಗೆ ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ಕೇವಲ ನೀವೇನ್ ಮಾಡಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತನ ನಾಮಸ್ಮರಣೆ ಮಾಡಿ ನೀವು ಎಲ್ಲಿದ್ದಲ್ಲಿ ಅಂತ ಹೇಳಿ, ಅದು ನಮಗ್ ಮಾಡಕ್ ಆಗೋದಿಲ್ಲ. ನಾವ್ ಹೇಳ್ತೀವಿ ಸ್ವಲ್ಪ ಒಂದು 16 ಮಾಲೆ ಜಪ ಮಾಡ್ರಿ ಅಂತ ಹೇಳಿ. 16 ಮಾಲೆ ಜಪ ಮಾಡಕ್ಕೆ ಜನರದ್ದು ಆಕಾಶ ಮತ್ತು ಪಾತಾಳ ಒಂದಾಗೋಗ್ಬಿಡ್ತದೆ. ರಾತ್ರಿ 12:30, 1 ಗಂಟೆ ಕೆಲವೊಬ್ರದ್ದು ಆಗುತ್ತೆ ಜಪ. ಬೆಳಿಗ್ಗಿಂದ 8 ಗಂಟೆ ಬೇಕಾದ್ರೆ ಇನ್ಸ್ಟಾಗ್ರಾಮು, ಯೂಟ್ಯೂಬು ನೋಡ್ತೀವಿ, 1-2 ಮೂವಿನೂ ನೋಡ್ಬಿಡ್ತೀವಿ. ಎಲ್ಲರೂ ಮನೆ, ಯಾಕಂದ್ರೆ ಈಗ ಮನೆಗಳು ಮಂದಿರ ಆಗ್ಬೇಕು ಅಂತ ಈಗ ಏನಾಗಿದಾವೆ, ಈಗ ಸಿನಿಮಾ ಥಿಯೇಟರ್ ಆಗ್ಬಿಟ್ಟಿದೆ. ಯಾಕಂದ್ರೆ ಕೇಬಲ್ ಟಿವಿ ಬಂದ್ಬಿಟ್ಟಿದೆ. 1-2 ಮೂವಿ ನೋಡಿ, 4 ಗಂಟೆ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ನೋಡಿ, ಆಮೇಲೆ ಅಯ್ಯೋ ನಮ್ ಜಪ ಮಾಡೋದಿತ್ತಲ್ಲ, ಜಪ ಮಾಡ್ತೀನಿ ಅಂತ ಹೇಳಿದ್ದೆ ಅಂತ ಆಮೇಲೆ ಮಾಲೆ ತಗೊಂಡು ಕೂಡೋದು ರಾತ್ರಿ 10:30, 12:30 ಆಗುತ್ತೆ ನಮ್ಗೆ ಜಪ ಮಾಡಕ್ಕೆ ರಾತ್ರಿ. ಬಹಳ ಕಷ್ಟ ಇದೆ. ಆದ್ರೂ ನಮಗೆ ರಿಯಲೈಸ್ ಆಗ್ತಾ ಇಲ್ಲ. ಈ ಇನ್ನೊಂದು 3 ವರ್ಷ ಬಿಟ್ಟು ಅಧಿಕ ಮಾಸ ಬರುತ್ತಲ್ಲ, ಅವಾಗ ನೋಡೋಣ. ಯಾವಾಗ ಬರುತ್ತೆ ಹಂಗೆ ಬಂದು ಹೋಗ್ತಾ ಇರುತ್ತೆ. ಸಮಯ ಯಾರಿಗೋಸ್ಕರ ನಿಲ್ಲೋದಿಲ್ಲ. ಅದಕ್ಕೋಸ್ಕರ ನಮ್ಮೆಲ್ಲರಲ್ಲಿ ನಮ್ದು ಕಳಕಳಿ ವಿನಂತಿ ಇದೆ. ಈ ವ್ರತ ಯಾರು ಮಾಡೋದಿಲ್ಲಲ್ಲ ಅವ್ರಿಗೆ ಪಶು ಯೋನಿ ಗ್ಯಾರಂಟಿ.
ಯಾರು ಈ ಪುರುಷೋತ್ತಮ ಅಧಿಕ ಮಾಸವನ್ನ ವ್ರತವನ್ನ ಮಾಡೋದಿಲ್ಲ, ಯಾರು ಭಗವಂತನ ನಾಮಸ್ಮರಣೆ ಮಾಡೋದಿಲ್ಲ, ಯಾರು ಭಗವಂತನ ದೇವಸ್ಥಾನಕ್ಕೆ ಬರೋದಿಲ್ಲ, ಯಾರು ದಾನ ಧರ್ಮ ಮಾಡೋದಿಲ್ಲ, ಯಾರು ವ್ರತ ನಿಯಮಗಳನ್ನ ಮಾಡೋದಿಲ್ಲ, ಅವರಿಗೆ ಪಶು ಯೋನಿ ನಿಶ್ಚಿತವಾಗಿದೆ. ಆದ್ರೂ ಭಗವಂತ ಶ್ರೀಕೃಷ್ಣ ಇಷ್ಟೊಂದು ದಯಾಳು ಇದ್ದಾನೆ, ಇಷ್ಟೊಂದು ದಯಾಳು ಇದ್ದಾನೆ. ನಾವೇನಾದ್ರೂ ಅಪರಾಧ ಮಾಡಿ ಜೈಲಿಗೆ ಹೋದ್ರೆ ನಮ್ಮಪ್ಪ ನಮ್ಮಮ್ಮ ಜೈಲಿಗೆ ಬರ್ತಾರೆ, ನಮ್ಮ ಜೊತೆಗೆ ಬರ್ತಾರೆ? ಯಾರಾದ್ರು ಮಕ್ಕಳು ಯಾರಾದ್ರೂ ಬರ್ತಾರ? ಪತಿ ಅಪರಾಧ ಮಾಡಿ ಜೈಲಿಗೆ ಹೋದ್ರೆ ಪತ್ನಿ ಬರ್ತಾಳ? ಪತ್ನಿ ಏನಾದ್ರು ಅಪರಾಧ ಮಾಡಿ ಜೈಲಿಗೆ ಹೋದ್ರೆ ಪತಿ ಬರ್ತಾನ? ಬಂದು ಏನೋ ಒಂದ್ಸಾರಿ ಮೊದ್ಲಿಗೆ ಒಂದು ತಿಂಗಳದಾಗ ಒಂದ್ಸರಿ, ವಾರಕ್ಕೆ ಒಂದ್ಸರಿ, 15 ದಿವಸಕ್ಕೆ ಒಂದ್ಸರಿ ಭೇಟಿಯಾಗಿ ಹೋಗ್ತಾರೆ. ಆಮೇಲೆ 6 ತಿಂಗಳು, 1 ವರ್ಷ. ಆದ್ರೆ ಭಗವಂತ ಎಂತ ದಯಾಳು ಇದ್ದಾನೆ. ಅವನು ಪುರುಷೋತ್ತಮನಾಗಿದ್ರು ಕೂಡ ನಾವು ಯಾವುದೇ ಜೀವನ ತಗೊಳ್ಳಿ, ಅದು ಒಂದು ಕ್ರಿಮಿ ಕೀಟದ ಜೀವನ ಇರಲಿ, ಅದು ಒಂದು ಮನುಷ್ಯ ಜೀವನ ಇರಲಿ, ಅದು ಒಂದು ಪಶು ಜೀವನ ಇರಲಿ, ಯಾವುದೇ ಜೀವನ ಇರಲಿ, ನಾವು ಗಟ್ರಿನೊಳಗಿನ ಒಂದು ಹುಳ ಆಗಿದ್ರು ಕೂಡ ನಮ್ಮ ಜೊತೆಗೆ ಅವನು ಪರಮಾತ್ಮನಾಗಿ ಬರ್ತಾನೆ. ಆ ಭಗವಂತ ಶ್ರೀ ಕೃಷ್ಣ ಪರಿಪರಿಯಾಗಿ ಹೇಳ್ತಾ ಇದ್ದೇನೆ, ನೀವು ವ್ರತಗಳನ್ನ ಮಾಡ್ರಿ, ನನ್ನ ಹತ್ರ ಬರ್ರಿ, ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು, ಮಾಮೈ ವೈಸಿ ಸತ್ಯಂತೆ ಪ್ರತಿಜಾನಿ ಪ್ರಿಯೋಸಿಮೆ, ಅನನ್ಯಾಸ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಮೋಹಾಮ್ಯಹಂ. ಭಗವಂತ ಹೇಳ್ತಾ ಇದ್ದಾನೆ, ನಾವು ಆ ಮಲದೊಳಗೆ ಇರುವಂತ ಒಂದು ಇದು ಇರ್ತೀವಲ್ಲ, ಒಂದು ಇದು ಇದೆ ನೋಡಿರ್ಬೇಕು ನೀವು, ಜಂತು. ಆ ಜಂತುವಿನ ಹೃದಯದಲ್ಲೂ ಕೂಡ ಭಗವಂತ ಪರಮಾತ್ಮನಾಗಿದ್ದಾನೆ. ಅವನಿಗಿಂತ ಹೆಚ್ಚು ದಯಾಳು ಯಾರಿದ್ದಾರೆ? ನಾವು ಹೋಗಿ ಎಷ್ಟೋ ಜನರದ್ದು ಕಾಲು ಹಿಡಿತೀವಿ, ಎಷ್ಟೋ ಜನರದ್ದು ನೌಕರಿ ಚಾಕರಿ ಮಾಡ್ತೀವಿ, ಆದ್ರೆ ಭಗವಂತನಿಗೆ ನಮ್ಗೆ ಶರಣಾಗತ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ದುರ್ಭಾಗ್ಯ ಅದು. ಆ ದುರ್ಭಾಗ್ಯ, ಆ ನಮ್ಮ ಅರಿಷ್ಟತೆ ನಾವು ಹೋಗ್ಬೇಕಂದ್ರೆ ಭಗವಂತನಿಗೆ ಶರಣಾಗತರಾಗಬೇಕು. ಇದು ಅಧಿಕ ಮಾಸ, ಅದೆಲ್ಲ ನಮ್ಮಲ್ಲಿ ಒಂದು ಅವಕಾಶ. ದುರಹಂಕಾರವನ್ನು ನಾವು ತ್ಯಜಿಸೋದಿಲ್ಲ ಎಲ್ಲಿವರೆಗೆ, ಅಲ್ಲಿವರೆಗೆ ನಮಗೆ ಏನಾಗುತ್ತೆ, ಮತ್ತೆ ಮತ್ತೆ ಪ್ರತಿಯೊಂದು ಯೋನಿಯಲ್ಲಿ, ಅದು ಮಾಸ್ಕಿಟೋ ಇರ್ಬೋದು, ಇಂದ್ರ ಗೋಪ ಅಂತ ಹೇಳಿ ಒಂದು ಸಂಸ್ಕೃತದಲ್ಲಿ ಒಂದು ಕ್ರಿಮಿಯ ಹೆಸರು, ಅದು ಇಂದ್ರ ಗೋಪ. ಬಹಳ ಚಿಕ್ಕದೊಂದು ಕ್ರಿಮಿ ಇರುತ್ತೆ. ಕೆಲವೊಂದ್ಸರಿ ನೋಡ್ರಿ, ನೀವು ಮಳೆಗಾಲದಲ್ಲಿ ಒಂದು ಸಣ್ಣ ಕ್ರಿಮಿ ಬರುತ್ತೆ, ಅದು ಬಂದು ಮೈ ಮೇಲೆ ಕೊಡ್ತೀವಿ, ಅದನ್ನ ನೀವು ಈಗ ಮಾಡ್ರಿ, ನಿಮ್ಮ ಬೆರಳು ವಾಸನೆ ನೋಡ್ಕೊಂಡ್ರೆ ಭಾರಿ ಕೆಟ್ಟ ವಾಸನೆ ಬರುತ್ತೆ. ಅದು ಕ್ರಿಮಿನೇ ಅಷ್ಟು ವಾಸನೆ ಇರುತ್ತೆ. ಅಂತ ಕ್ರಿಮಿಗಳ ಯೋನಿಯಲ್ಲೂ ಕೂಡ ನಾವು ಕೋಟಿ ಬಾರಿ ಜನ್ಮ ತಾಳ್ಬೇಕಾಗುತ್ತೆ. ಅಂತ 84 ಲಕ್ಷ ಕೋಟಿ ಯೋನಿಗಳಲ್ಲಿ ಕೋಟಿ ಕೋಟಿ ಜನ್ಮ ತಾಳಿ ಆದ್ಮೇಲೆ ಈ ಮಾನವ ಜನ್ಮ ಸಿಕ್ಕಿದ್ ನಮಗೆ. ಈ ಮಾನವ ಜನ್ಮದಲ್ಲಿಯೂ ಕೂಡ ನಾವು ವಿನಮ್ರತೆಯಿಂದ ಭಗವಂತನ ಸೇವೆ ಮಾಡದೇ ಇದ್ರೆ, ಇದೊಂದು ಅವಕಾಶ, ಇದು ಭಗವಂತ ಇದನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ನಮ್ಗೆ. ಅಧಿಕ ಮಾಸ ಪ್ರತಿನಿತ್ಯ ನಾವು ಇಲ್ಲಿ ಹೇಳ್ತೀವಿ, ಬನ್ನಿ ಮಂಗಳಾರತಿ ಇದೆ, ಬನ್ನಿ ಬೆಳಿಗ್ಗೆ, ಸಾಯಂಕಾಲ ಸಂಧ್ಯಾ ಆರತಿಗೆ ಬನ್ನಿ, ಭಗವಂತನಿಗೆ ದೀಪ ಅರ್ಪಣೆ ಮಾಡಿ, ಭಗವಂತನ ಪ್ರಸಾದ ತಗೊಳ್ಳಿ. ಜನರು ಇಷ್ಟು ಬ್ಯುಸಿ ಆಗಿದ್ದಾರೆ ಅಂದ್ರೆ, ಟೆಂಪರರಿ ವಸ್ತುಗಳಲ್ಲಿ, ಅತ್ಯಂತ ಒಂದು ನೀಚ ಕಾರ್ಯಗಳಲ್ಲಿ ಏನೂ ಉಪಯೋಗ ಇಲ್ಲ. ಅವು ಯಾವುದೇ ಅದರಿಂದ ನಮಗೆ ಶಾಶ್ವತವಾದ ಲಾಭ ಆಗೋದಿಲ್ಲ. ಅಂತ ಕಾರ್ಯದಲ್ಲಿ ಜನರೆಲ್ಲ ಬ್ಯುಸಿ ಆಗಿದ್ದಾರೆ. ನಾವು ಪರಿಪರಿಯಾಗಿ ಹೇಳ್ಕೊಂಡ್ರು ಜನ ಹೇಳ್ತಾರೆ, ದಾವಣಗೆರೆಯಲ್ಲಿ ಇಸ್ಕಾನ್ ಎಲ್ಲಿದೆ? 4 ವರ್ಷದಿಂದ ನಾವು ರಥಯಾತ್ರೆ ಮಾಡ್ತಾ ಇದ್ದೀವಿ, 5ನೇ ಬಾರಿ ರಥಯಾತ್ರೆ ಮಾಡ್ತಾ ಇರೋದು. ನಮ್ಮ ಭಕ್ತರು ತಿಂಗಳಾನುಗಟ್ಟಲೆ ಹೋಗಿ ಪ್ರತಿ ಓಣಿಗಳಲ್ಲಿ ಹೋಗಿ ಕೀರ್ತನೆ ಮಾಡ್ತಾ ಇದ್ದಾರೆ, ಪಾಂಪ್ಲೆಟ್ ಕೊಡ್ತಾ ಇದ್ದಾರೆ, ಪ್ರತಿ ಭಾನುವಾರ ಹೋಗಿ ಕೀರ್ತನೆ ಮಾಡ್ತಾ ಇದ್ದಾರೆ. ಇಷ್ಟೊಂದು ಪೇಪರಲ್ಲಿ ನ್ಯೂಸ್ ಬಂದಿದೆ, ಇಷ್ಟು ದೊಡ್ಡ ರಥಯಾತ್ರೆ, ಜನ್ಮಾಷ್ಟಮಿ, ಇಷ್ಟೆಲ್ಲ ಜನ ಬರ್ತಾರೆ, ಆದ್ರೂ ಕೂಡ ಇಸ್ಕಾನ್ ಎಲ್ಲಿದೆ ಅಂತ ಪ್ರಶ್ನೆ. ಅಂದ್ರೆ ನಾವು ಎದುರುಗಡೆ ಹೋಗಿ ಆದ್ರೂ ಅವ್ರು ಕಾಣಿಸೋದಿಲ್ಲ, ಅವ್ರು ಇನ್ನೊಂದು ನೋಡ್ತಿರ್ತಾರೆ. ಅಂದ್ರೆ ಆಸಕ್ತಿ ಇಲ್ಲ ಜನರಿಗೆ. ಜನರಿಗೆ ಏನು ಆಸಕ್ತಿ? ಎಲ್ಲಿ ದುಡ್ಡು ಬರುತ್ತೆ? ಇಸ್ಕಾನ್ ಅವ್ರು ಏನು ದುಡ್ಡು ಕೊಡ್ತಾರೆ?
ಭಗವಂತನ ಭಕ್ತಿ ಮಾಡಿದ್ರೆ, ನಾಮಸ್ಮರಣೆ ಮಾಡಿದ್ರೆ, ಭಗವಂತನ ಸೇವೆ ಮಾಡಿದ್ರೆ ದುಡ್ಡು ಸಿಗುತ್ತಾ? ಇನ್ನೂ ಕೊಡ್ಬೇಕಾಗತ್ತಲ್ಲ ಹೋದ್ರೆ. ಅದಕ್ಕೆ ಏನು ಇಸ್ಕಾನೇ ಇಲ್ಲ, ಅದಕ್ಕೆ ಏನು ಭಗವಂತನೇ ಇಲ್ಲ. ಕಣ್ಣು ಮುಚ್ಕೊಂಡೇ ಬಿಡೋದು. ಸೂರ್ಯ ಉದಯ ಆಗೇ ಇಲ್ಲ, ಸೂರ್ಯ ಇಲ್ಲ ಅಂದ್ರೆ ಕತ್ತಲು ಕೋಣೆ ಒಳಗೆ ಕೂತ್ಕೊಂಡ್ಬಿಟ್ಟು ಪೂರ್ತಿ ಎಲ್ಲ ರಗ್ ಹೊಚ್ಕೊಂಡ್ಬಿಟ್ಟು ಎಲ್ಲಿ ಸೂರ್ಯೋದಯ ಆಗೇ ಇಲ್ಲ ಅಂತ. ಈ ಅಧಿಕ ಮಾಸದಲ್ಲಿ ನಾವು ಪ್ರತಿಯೊಬ್ಬರು ವ್ರತ ತಗೋಬೇಕು. ನಾವೇನ್ ಮಾಡ್ತೀವಿ, ನಾವು 10, 100, 1000 ಜನರಿಗೆ ನಾವು ಹೇಳ್ತೀವಿ ಜಗನ್ನಾಥ ರಥಯಾತ್ರದ ಬಗ್ಗೆ, ಇಲ್ಲಿ ಸತ್ಸಂಗದ ಬಗ್ಗೆ, ಅಧಿಕ ಮಾಸದ ವ್ರತದ ಬಗ್ಗೆ. ನಾವು ನಮ್ಮ ಜೀವನವನ್ನು ಪರಿಪೂರ್ಣ ಮಾಡ್ಕೊಳ್ಬೇಕು, ಜೊತೆಗೆ ಇನ್ನೊಬ್ರಿಗೂ ನಾವು ಹೇಳಬೇಕು. ಜನರು ರಾಜಾರೋಷವಾಗಿ ಏನ್ ಮಾಡ್ತಾ ಇದಾರೆ, ಕೊಲೆ ಸುಲಿಗೆ ದರೋಡೆ ಎಲ್ಲ ಮಾಡ್ತಾ ಇದಾರೆ ಕಲಿಯುಗದಲ್ಲಿ. ಆದ್ರೆ ನಾವು ಭಗವಂತನ ಬಗ್ಗೆ ಹೇಳಕ್ಕೆ, ನಾವು ಹಣೆ ಮೇಲೆ ತಿಲಕ ಇಟ್ಕೊಳ್ಳಕ್ಕೆ ನಮ್ಗೇನು ಬಹಳ ಮುಜುಗರ ನಾವು ಮಾತಾಡೋದು. ನೋಡಿ ಎಂತ ಪರಿಸ್ಥಿತಿ ಕಲಿಯುಗ. ಅದಕ್ಕೋಸ್ಕರ ತಮ್ಮೆಲ್ಲರಲ್ಲೂ ವಿಶೇಷ ಮನವಿ ಇದೆ. ನೀವೆಲ್ಲ ಏನ್ ಮಾಡಿ, ನಿಮಗೆ ಇರುವಂತ ಒಂದು ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳಿ, ಮತ್ತೆ ಇನ್ನೊಬ್ಬರಿಗೂ ಆ ಅವಕಾಶವನ್ನ ಕಲ್ಪಿಸಿಕೊಳ್ಳಿ. ಇವತ್ತು ವಿಶೇಷ ಇಲ್ಲಿ ಭಕ್ತರು ಮಾವಿನ ಹಣ್ಣಿನ ಒಂದು ನೈವೇದ್ಯವನ್ನ ಅರ್ಪಣೆಯನ್ನು ಮಾಡಿದ್ದಾರೆ ಭಗವಂತನಿಗೆ. ಅದಕ್ಕೆ ಮ್ಯಾಂಗೋ ಫೆಸ್ಟಿವಲ್ ಅಂತಾರೆ ಇಸ್ಕಾನ್. ಶ್ರೀ ಚೈತನ್ಯ ಮಹಾಪ್ರಭುಗಳು ಒಂದು ಸಾರಿ ನವದ್ವೀಪಧಾಮದಲ್ಲಿ ಅವರು ತುಂಬಾ ಸಮಯದವರೆಗೆ ಈ ಬೇಸಿಗೆ ಕಾಲದಲ್ಲಿ 24 ಗಂಟೆ ಕೀರ್ತನೆಯನ್ನು ಮಾಡ್ತಾ ಇದ್ರು. ಗಂಟೆ ಕೀರ್ತನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಭಕ್ತರು ತುಂಬಾ ಆಯಾಸ ಆಯ್ತು, ಅವ್ರಿಗೆ ನೀರಡಿಕೆ ಆಯ್ತು. ಆ ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ರು, ಒಂದು ಮಾವಿನ ಬೀಜವನ್ನು ತೆಗೆದುಕೊಂಡ್ಬಿಟ್ಟು ಅದನ್ನ ಆಮ್ ಘಾಟ್ ಅಂತೂ ಸ್ಥಾನ ಇದೆ, ಅಲ್ಲಿ ಅವರು ಅದನ್ನ ನೆಟ್ಟರು. ನೆಕ್ಸ್ಟ್ ತಕ್ಷಣನೇ ಏನಾಯ್ತು, ಕ್ಷಣಾರ್ಧದಲ್ಲಿ ಒಂದು ದೊಡ್ಡ ಮಾವಿನ ಮರ ಅಲ್ಲಿ ಹುಟ್ಕೊಳ್ತು. ಆ ಮಾವಿನ ಮರದಲ್ಲಿ ಅತ್ಯಂತ ರಸಪೂರಿತವಾದ ಮಾವಿನ ಹಣ್ಣುಗಳು ತುಂಬಿದ್ರು, ಸಾವಿರಾರು ಮಾವಿನ ಹಣ್ಣುಗಳು. ಅದು ಯಾವ ರೀತಿ ಮಾವಿನ ಹಣ್ಣು ಅಂದ್ರೆ, ಅದಕ್ಕೆ ಮೇಲೆ ಸಿಪ್ಪೆ ಆಗ್ಲಿ ಒಳಗಡೆ ಬೀಜ ಆಗ್ಲಿ ಇರ್ಲಿಲ್ಲ. ಕಂಪ್ಲೀಟ್ ಜ್ಯೂಸ್, ಮೇಲೆ ಸಿಪ್ಪೆನೂ ಇಲ್ಲ, ಒಳಗಡೆ ವಾಟಿ ಇಲ್ಲ, ಬೀಜ ಇಲ್ಲ. ಆ ರೀತಿ ಮಾವಿನ ಹಣ್ಣು. ಅದನ್ನ ಅವ್ರೇನ್ ಮಾಡಿದ್ರು, ಎಲ್ಲ ಭಕ್ತರಿಗೆ ಕಿತ್ತು ಕೊಟ್ರು. ಆ ಮಾವಿನ ಹಣ್ಣ 1 ವರ್ಷದವರೆಗೆ ಅವ್ರು ಏನ್ ಮಾಡಿದ್ರು, ಎಲ್ಲ ಭಕ್ತರು ಅಲ್ಲಿ ಸವಿದ್ರು ಅಂತ ಹೇಳಿದ್ರು, ಸಂಪೂರ್ಣ ವರ್ಷ ಇಡೀ. ಅದು ಆಧ್ಯಾತ್ಮಿಕ ಜಗತ್ತಿನ ವಿಶೇಷತೆ. ಈ ಜಗತ್ತಿನಲ್ಲಿ ಏನಾಗುತ್ತೆ, ನಾವು ಎಂಜಾಯ್ ಮಾಡ್ಬೇಕಂತೀವಿ, ಆದರೆ ಮಾವಿನಲ್ಲಿ ಏನಿರುತ್ತೆ, ಸ್ವಲ್ಪ ಅದು ಏನ್ ಹೇಳ್ತೀರಿ ನೀವು, ಫೈಬರ್ ನಾರಾದ್ರೂ ಇರುತ್ತೆ, ಮೇಲೆ ಸಿಪ್ಪೆ ಆದ್ರೂ ದಪ್ಪ ಇರುತ್ತೆ, ಹುಳಿ ಇರುತ್ತೆ, ಒಳಗಡೆ ದೊಡ್ಡದು ಒಂದು ಬೀಜ ವಾಟಿ ಆದ್ರೂ ಇರುತ್ತೆ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸಂಪೂರ್ಣ ರಸ ಪೂರಿತವಾದ ಮಾವಿನ ನಾವು ವರ್ಷ ಇಡೀ ತಿರ್ಬೋದು. ಅಲ್ಲಿ ಹೋಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಪುರುಷೋತ್ತಮ ಅಧಿಕ ಮಾಸ ವ್ರತವನ್ನ ಮಾಡಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ತುಂಬಾ ಧನ್ಯವಾದ. ಮತ್ತಿವತ್ತು ಯಾರ್ಯಾರು ಭಕ್ತರು ಭಗವಂತನಿಗೆ ಮಾವಿನ ಹಣ್ಣು ಸಮರ್ಪಣೆ ಮಾಡಿದ್ದಾರೆ, ಆ ಎಲ್ಲ ಭಕ್ತರಿಗೆ ಮತ್ತು ಈ ಅಲಂಕಾರವನ್ನು ಮಾಡುವಂಥ ಭಕ್ತರಿಗೆಲ್ಲರಿಗೂ ತುಂಬ ಧನ್ಯವಾದ. ಜೊತೆಗೆ ನಮ್ಮ ಪುಷ್ಪಾ ನಾಯ್ಕ ಮಾತಾಜಿ ಅವರೆಲ್ಲ ಇವತ್ತು ಪುಷ್ಪ ಸೇವೆಯನ್ನು ಮಾಡಿದ್ದಾರೆ, ಅವರ ಹೆಸರಿನಲ್ಲಿ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಒಂದ್ಸಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಅವರಿಗೆ ಭಗವಂತ ಅವ್ರಿಗೆ ಆಯುರ್ ಆರೋಗ್ಯ ಎಲ್ಲವನ್ನು ಕೊಟ್ಟು ತನ್ನ ಚರಣದಲ್ಲಿ ಸದೈವ ಆಶ್ರಯವನ್ನಿತ್ತು ಅವರಿಗೆ ವಿಶೇಷ ಅನುಗ್ರಹವನ್ನು ನೀಡಲಿ ಅಂತ ನಾವು ಇವತ್ತು ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ. ಯಾರಾದ್ರೂ ಪ್ರಶ್ನೆ ಇದೆಯಾ? ಪ್ರಶ್ನೆ ಏನೂ ಇಲ್ಲ. ಪುರುಷೋತ್ತಮ ಅಧಿಕ ಮಾಸ ಎಲ್ಲರೂ ವ್ರತ ಪಾಲನೆ ಮಾಡ್ಲಿಕ್ಕೆ ಸಿದ್ಧರಿದ್ರಲ್ಲ. ಮಂಗಳಾರತಿಗೆ ಎಷ್ಟು ಜನ ಬರ್ತೀರಾ? ಬೆಳಗ್ಗೆ 5 ಗಂಟೆಗೆ मंगल आरती. अधिक मास का व्रत करना है. 2 ಈ ತಿಂಗಳಲ್ಲಿ ನಾವು ಈ ಮಂಗಳಾರತಿ ಬರಬೇಕು, ಭಗವಂತನಿಗೆ ದೀಪಾರ್ಪಣೆ ಮಾಡಬೇಕು, ತುಳಸಿ ಪೂಜೆ ಮಾಡಬೇಕು, ತುಳಸಿ ಪ್ರದಕ್ಷಿಣೆ, ಕೇವಲ ಪ್ರಸಾದ ತಿನ್ಬೇಕು, ಆಮೇಲೆ 3 ಹೊತ್ತು ತಿನ್ನೋರು 2 ಹೊತ್ತು, ಎಷ್ಟಾದಷ್ಟೆಲ್ಲ ಮಾಡ್ರಿ. ಅದ್ರ ಜೊತೆಗೆ ಕೆಲವೊಂದನ್ನು ಬಿಡ್ಲೂಬೇಕು. ಏನೋ ಮಾಂಸಾಹಾರ, ಮದ್ಯಪಾನ ಅಂತವ್ರು ಯಾರಾದರೂ ಮಾಡೋರಿದ್ರೆ ಅವು ತ್ಯಾಗ ಮಾಡಬೇಕು. ಆಮೇಲೆ ಇವತ್ತಿನ ಹೆಚ್ಚಿನ ರೋಗ ಏನು ಗೊತ್ತಾ? ಹೇಳಿದ್ನಲ್ಲ ನಾನೇನು, ಸ್ಮಶಾನ ವೈರಾಗ್ಯವನ್ನು ಕಸಿದುಕೊಂಡ್ರು ಅಂತ ಈ ಇದೇ ಮೊಬೈಲ್ ಸೋಷಿಯಲ್ ಮೀಡಿಯಾದೊಳಗೆ ನಮ್ಮ ಜೀವನ ಹೋಗ್ಬಿಡುತ್ತೆ. ಅದನ್ನ ಈ 1 ತಿಂಗಳು ಸ್ವಲ್ಪ ತ್ಯಾಗ ಮಾಡಬೇಕು. ಡಿ-ಅಡಿಕ್ಷನ್ ಪ್ರೋಗ್ರಾಮ್ ಅಧಿಕ ಮಾಸ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಮತ್ತೇನೇನು ಯೂಟ್ಯೂಬ್, ಮತ್ತೇನದು ಲಿಂಕ್ಡ್ಇನ್ ಏನೇನೋ ಬರ್ತವೆ. ನಮ್ಮ ದೇವಸ್ಥಾನದ ಅಷ್ಟೇ ನೋಡ್ರಿ, ಮಿಕ್ಕಿದ್ದೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ. ಆಮೇಲೆ ಗೀತಾ ಭಾಗವತ ಅಧ್ಯಯನ ಮಾಡಬೇಕು ಪ್ರತಿನಿತ್ಯ. ಸಾಯಂಕಾಲ ನೀವು ಬಂದರೆ ಅದೆಲ್ಲ ಆಗ್ಬೋದು. ಸಾಯಂಕಾಲನೂ ಕೂಡ ನಾವು 6:30ಗೆ ಈ ತಿಂಗಳಲ್ಲಿ ತುಳಸಿ ಪೂಜೆ ಮಾಡ್ಬೋದು. ಬೆಳಗ್ಗೆ ಎಲ್ರಿಗೂ ಮಂಗಳಾರತಿಗೆ ಬರೋಕ್ಕಾಗಲ್ಲ, ಯಾಕಂದರೆ ನಮ್ಮ ಭಾಳ ಇಂಪಾರ್ಟೆಂಟ್ ಕೆಲಸ ಇರ್ತಾವೆ. ರಾತ್ರಿ ಅವೆಲ್ಲ ಮುಗಿಸಿ ಮಲ್ಕೊಳ್ಳೋದ್ರಾಗೆ ಲೇಟ್ ಆಗುತ್ತೆ. ಕೋಟಾಗಳೆಲ್ಲ ಕಂಪ್ಲೀಟ್ ಆಗಬೇಕು ಅವತ್ತಿಂದ ಅವತ್ತೆ. ಸಂಜೆ 6:30ರಿಂದ 7:00 ಬಂದಿರುತ್ತೆ. 6:30 ಸಾಯಂಕಾಲ 6:30ಗೆ ಬಂದರೆ, ಈಗ ಅಧಿಕ ಮಾಸದಲ್ಲಿ ಇನ್ನೊಂದು ವಿಶೇಷ ಮಾಡೋದು ನಾವು. 6:30ಗೆ ಸಾಯಂಕಾಲ ತುಳಸಿ ಆರತಿ 1-2 ತುಳಸಿ ಆರತಿ ಆದಮೇಲೆ ಇಲ್ಲಿ 6:45ಗೆ ಸಂಧ್ಯಾ ಆರತಿ ಆದಮೇಲೆ ಭಗವದ್ಗೀತೆ 15ನೇ ಅಧ್ಯಾಯ ಪಠನೆ. ಓಕೆ, 6:30ರಿಂದ 7:30 ಪ್ರೋಗ್ರಾಮ್. ಮತ್ತೆ ಯಾರು ಅದಕ್ಕೆ ಅಧಿಕ ಮಾಸದಲ್ಲಿ ದಾನ ಕೂಡ ಮಾಡಬೇಕು. 1 ದಿವಸದ್ದು ದೀಪದ ಸೇವೆ 500 ರೂಪಾಯಿ, ಪ್ರಸಾದದ ಸೇವೆ 500 ರೂಪಾಯಿ. ಸಾಯಂಕಾಲ ಅದನ್ನು ಕೂಡ ತಾವು ಪಾಲ್ಗೊಳ್ಬೋದು. ಹರೇ ಕೃಷ್ಣ. ಓಕೆ, ಆಯ್ತು. ದರ್ಶನ ಯಾರು ಮಾಡಿಲ್ಲ ದರ್ಶನ ಮಾಡಿ ಪ್ರಸಾದ.